ಲಕ್ಷ್ಮೀರಮಣನಾದಂತಹ ಪರಮಾತ್ಮ. ಯುಧಿಷ್ಠಿರ. ಕೃಷ್ಣ, ಏನಯ್ಯ? ನೇರವಾಗಿ ಇನ್ನು ನನ್ನ ಅಭಿಪ್ರಾಯವನ್ನು ನಿನ್ನ ಮುಂದೆ ಇಡಬೇಕು ಅಂತಾದ್ರೆ ಕಾತರನಾಗಿದ್ದೇನೆ. ಸುವಿವೇಕದಿಂದ ಸುಯೋಧನ ದಾಯ ಭಾಗದಲ್ಲಿ ಯಾದರೂ 5 ಗ್ರಾಮ ಕೊಟ್ರೆ ಸಾಕು ಅನ್ನೋ ಮನಸ್ಥಿತಿ ಈಗ ನಾನು ಬಂದಿದ್ದೇನೆ ಕೃಷ್ಣ. ಅಂತಹ ಮನಸ್ಥಿತಿಗೆ ಪ್ರಚೋದನೆಯನ್ನಾದರೂ ನೀನೇ ಕೊಟ್ಟು ಆ ವಾತಾವರಣವನ್ನ ನಿರ್ಮಿಸಿ ಅಷ್ಟು ಮಾಡಿದ್ರೆ ಸಾಕು. ಧರ್ಮರಾಜ, ಇದೇನು ನೀತಿ? ನೀತಿ ಕರುಣಾಳು ನಿನಗೆ, ನೀತಿ ಕರುಣಾಳು ನಿನಗೆ, ವಿಘಾತ ಎಣಿಸಿದ ದುಷ್ಟನಲ್ಲಿ ಸಂಪ್ರೀತಿಯೇ ನೀತಿಯೇ ಕರುಣಾಳು ನಿನಗೆ, ವಿಘಾತ ಎಣಿಸಿದ ದುಷ್ಟನಲ್ಲಿ ಸಂಪ್ರೀತಿಯೇ ಸಂಧಾನ ಕನುವಾಗುವೆಯ ಬೇಳನೋ. ಇದೇ ಏನು ನಿನ್ನ ನೀತಿ? ಯಾಕೆ ಕೃಷ್ಣ? ಧರ್ಮರಾಜ, ನೀತಿ ಕರುಣಾಳುವಾದಂತಹ ನಿನಗೆ ಭೂಷಣವೂ ಹೌದು, ಯೋಗ್ಯವೂ ಹೌದು. ಅಪಾತ್ರ ದಾನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ದೋಷ ಬೇರುಂಟು? ಓಹೋ. ದುರ್ಯೋಧನ ನಿಮಗೆಲ್ಲ ದುಷ್ಕೃತ್ಯಗಳನ್ನು ಮಾಡಿ ನಿಮ್ಮ ಸರ್ವನಾಶಕ್ಕಾಗಿಯೇ ಸಿದ್ಧನಾದವ. ಅಂಥವನು ಮಾಡಿದಂತಹ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಇಂದು ಸಂಧಾನವನ್ನು ನೀನು ಮಾಡಬೇಕು ಅಂತ ಹೇಳ್ತೀಯಲ್ಲ. ನಮ್ಮ ಪಕ್ಷದ ನಾಯಕ ನೀನು. 13 ವರ್ಷಗಳ ಹಿಂದೆ ದ್ಯೂತವನ್ನಾಡಿ ತತ್ಫಲವಾಗಿ ಉಂಟಾದಂತಹ ವನವಾಸ ಅಜ್ಞಾತವಾಸಗಳನ್ನು ನೀವು ಉಂಡದ್ದು, ಸುದೀರ್ಘವಾದಂತಹ ಕಹಿಯಾದಂತಹ ಊಟವನ್ನು ಮಾಡಿದ್ದು, ಇವತ್ತು ಈ ನಿಯಮವನ್ನು ನೀನು ನನಗೆ ಒಪ್ಪಿಸ್ತೀಯಲ್ಲ. ಅಯ್ಯ, ಯಾವ ಭರವಸೆಯನ್ನಿಟ್ಟುಕೊಂಡು ಇದುವರೆಗೆ ನಿನ್ನ ಸಹೋದರರು ನಿನ್ನನ್ನು ಹೊಂದಿಕೊಂಡು ಬಂದವರು ನಿನ್ನ ಹಿಂದೆ ಬಂದಿದ್ದಾರೋ, ಅನಿರೀಕ್ಷಿತವಾಗಿ ನೀನು ಈ ರೀತಿಯಲ್ಲಿ ವೈಯಕ್ತಿಕವಾದಂತಹ ವಾದವನ್ನು ಮುಂದಿಟ್ರೆ ಪಕ್ಷ ಒಪ್ಪುತ್ತದೋ ಹೇಳು? ಕೃಷ್ಣ, ಯಾಕೆ ಹೀಗೆ ಹೇಳ್ತಾ ಇದ್ದೇನೆ? ನಾವು ನೋವನ್ನ ಅನುಭವಿಸಿದ್ದೇವೆ. ನಮ್ಮ ನಾಶಕ್ಕೆ ಅವಿರತವಾಗಿ ಸುಯೋಧನ ಪ್ರಯತ್ನ ಮಾಡಿದ್ದಾನೆ. ಇಷ್ಟೆಲ್ಲ ಇದ್ದರೂ ನಾಳೆಗೆ ಕೇವಲ ನಾವಾಗಿ ಬದುಕಬೇಕಾದದ್ದಕ್ಕಾಗ ಅಲ್ಲವಲ್ಲ ರಾಜ್ಯವನ್ನು ಸ್ವೀಕರಿಸುವುದು. ಈ ಪ್ರಜೆಗಳ ಯೋಗಕ್ಷೇಮವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಂತಹ ಧರ್ಮರಾಜನಂತವರು ಮಾಡಬೇಕಾದದ್ದು ಏನು ಅನ್ನುವ ತೀರ್ಮಾನವನ್ನ ಗ್ರಹಿಸಿದ್ದೇನೆ ಕೃಷ್ಣ. ಹಾಗಾಗಿ ಕೇವಲ ಪಾಂಡವರ ಹಿತಕ್ಕಾಗಿ ಏನೂ ಅಲ್ಲ ನಾನು ರಾಜ್ಯ ಕೇಳುವುದು, ಸಮಸ್ತರಿಗೂ ಹಿತವಾಗಬೇಕು ಅಂತ ಆದ್ರೆ ಇದೊಂದು ನೀತಿ ಅಂತ ಆಗ್ತದೆ. ಸಮಷ್ಟಿಯ ಪ್ರಶ್ನೆ ಇದು, ಇದು ವ್ಯಷ್ಟಿಯ ಪ್ರಶ್ನೆ ಅಲ್ಲ, ಪಾಂಡವರ ಕುಟುಂಬದ ಪ್ರಶ್ನೆ ಅಲ್ಲ ಕೃಷ್ಣ. ನಿನ್ನಲ್ಲಿ ನನಗೆ ಮಾತಿಲ್ಲ. ಪಕ್ಷದ ನಾಯಕರನ್ನು ವಿರೋಧಿಸುವುದು ಅಥವಾ ಅಲ್ಲಗೆಳೆಯುವುದು ನಮ್ಮ ಪಕ್ಷದ ಮರ್ಯಾದೆಯಲ್ಲ. ನಾನು ಹೊರಡುತ್ತೇನೆ. ಹಾಗಾದ್ರೆ ಕೃಷ್ಣ, ಪಾಪಿ ಪಾಪೇನ ಹನ್ಯತೆ. ಹಾಗಾಗಿ ಕೌರವನ ಪಾಪದ ಸಂಬಂಧವಾದಂತಹ ವಿಚಾರಗಳಿಗಾಗಿಯೋ ಅಥವಾ ಪಾಂಡವರ ಪರಿಸ್ಥಿತಿಯನ್ನು ನೀನು ಮೆಲುಕು ಹಾಕುವುದಲ್ಲ. ಯಾವುದು ಧರ್ಮವೋ ಯಾವುದು ಸತ್ಯವೋ ಅದರ ಕಡೆಗೆ ನಿನ್ನ ದೃಷ್ಟಿ ಇರ್ತದೆ ಅಂತ ಭಾವಿಸಿದ್ದೇನೆ. ಹೋಗಿ ಬರಬಹುದು. ಹೋಗುವುದಕ್ಕೆ ಮೊದಲಾಗಿ ನಮ್ಮ ಪಕ್ಷದಲ್ಲಿ ಭಿನ್ನಮತೀಯರ ವೇದನೆ ಏನು, ಇದುವರೆಗೆ ಅವರು ಯಾಕೆ ಇಲ್ಲೇ ಉಳಿದಿದ್ದಾರೆ ತಿಳುಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾನು ದುಡಿಬೇಕೋ ಬೇಡವೋ? ನಮ್ಮ ನಾಯಕನ ಅಪ್ಪಣೆಯಾದರೂ ಬಲವಾದವ ಭೀಮನಿದ್ದಾನಲ್ಲ, ಭೀಮನಲ್ಲೇ ಕೇಳಿಬಿಡೋಣ. ಭೀಮಸೇನ, ಭಾವಯ್ಯ, ವೃಕೋದರ ತೋಳದಂತೆ ಹಸಿದುಕೊಂಡು ಪ್ರತೀಕಾರಕ್ಕಾಗಿಯೇ ಪ್ರತಿ ಕ್ಷಣವನ್ನು ನಿರೀಕ್ಷಿಸ್ತಾ ಇದ್ದವ ನೀನು. ನಾನೀಗ ಹೊರಟದ್ದೆಲ್ಲಿಗೆ ಅಂತ ನಾನು ವಿವರಿಸುವುದು ಬೇಡಲ್ಲ. ದುರ್ಯೋಧನಲ್ಲಿಗೆ 5 ಗ್ರಾಮಗಳನ್ನು ಕೇಳುವುದಕ್ಕಾಗಿ, ಅದಕ್ಕಾಗಿ ಹೊರಟಿದ್ದ. ಸಂಧಿಗಾಗಿ ನಿನ್ನ ಅಣ್ಣನ ಅಪ್ಪಣೆ ಆಗಿದೆ. ಆ ಯತ್ನದತ್ತ ನಾನು ತೆರಳುತ್ತಾ ಇದ್ದೇನೆ. ಏನು ನೀನು ಎಲ್ಲದಕ್ಕೂ ಹೂ ಹೇಳ್ತೀಯ, ಅಲ್ಲ ಊಹು ಅಂತಾದ್ರೂ ಹೇಳ್ತೀಯ? ನಿನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿದುಕೊಂಡು ಉತ್ತರಿಸೋಣ ಎನ್ನುವ ದಾರಿಯಲ್ಲಿದ್ದೇನೆ. ಅಣ್ಣನ ನೀತಿ ಇದಂತೆ.
ಹಾ ಹಾ ಆದ್ರೆ ನೀನೇನು ಹೇಳ್ತಿ? ನಮ್ಮ ಭಾವಯ್ಯ ಕೃಷ್ಣ ಭೀಮಸೇನ, ಧರ್ಮರಾಜನೆಂದೇ ಲೋಕದಲ್ಲಿ ವಿಖ್ಯಾತನಾದಂತಹ ನಮ್ಮ ಹಿರಿಯಣ್ಣ ಧರ್ಮರಾಜ, ಅವನಿಗೆ ಇದು ನೀತಿ ಎಂದು ಅನ್ನಿಸುತ್ತಾ ಇದೆ. ಹೌದು. ನೀತಿ ತಪ್ಪಿದವರ ಯೋಗ್ಯತೆಯನ್ನು ತಿಳಿದು ಅಳೆದು ಅವರು ಸಾಗುತ್ತಿರುವಂತಹ ದಾರಿಯನ್ನು ಸಮರ್ಪಕಗೊಳಿಸುವಂತಹ ನೀತಿಶಾಸ್ತ್ರ ವಿಶಾರದ ನೀನು ಅದಕ್ಕೆ ಸಿದ್ಧನಾಗಿ ನಿಂತಿದ್ದೀಯೆ. ಹೌದು, ಹೋಗುವುದಕ್ಕೆ. ಅಣ್ಣನವರಿಗೆ ನೀತಿಯಾದರೆ ನಿನ್ನ ಮನಸ್ಸಿಗೆ ಇದು ಒಪ್ಪಿಗೆ ಆದರೆ, ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗಲಿ, ಅಣ್ಣನವರಿಗೆ ನೀತಿಯಾಗಲಿ, ಆ ಕೌರವ ಕೊಡಬೇಕಲ್ಲ. ಅವ ಕೊಟ್ಟರೆ ನಮಗೆ ಇನ್ನು ಏನು ದುಗುಡ? ವಾಯುನಂದನ, ಗಾಳಿ ಯಾವ ಪಕ್ಕಕ್ಕೆ ತಿರುಗುತ್ತಾ ಇದೆ ಅಂತ ಗುರುತಿಸುವುದಕ್ಕೆ ನಾನು ಹೊರಟದ್ದು. ಬಿರುಗಾಳಿ ಇಲ್ಲ ಅಂತ ಆಯ್ತು. ಆದ್ರೆ ಆಯ್ತು. ಹಾಗಾದ್ರೆ ನಾನು ಮುಂದೆ ಹೊರಡ್ತೇನೆ. ಅಲ್ಲ, ಹೀಗೂ ಆಯ್ತು ಅಂತ ಆದ್ರೆ ನಾವೆಲ್ಲ ನಿರೀಕ್ಷಿಸಿದ್ದಕ್ಕೆ ವಿಪರೀತ ಆಯ್ತಲ್ಲ. ಬರೀ ಗಾಳಿಯಿಂದ ಏನೂ ಆಗೋದಿಲ್ಲ, ಊದಿ ಬಿಡಬಹುದಷ್ಟೇ. ಆದ್ರೆ ಬೆಂಕಿ ಸೇರಿಕೊಂಡ್ರೆ ಅದು ಸ್ವಲ್ಪ ಕಾರ್ಯ ಮಾಡಬಹುದು. ಎಲ್ಲಿ ಅಗ್ನಿನಂದನೆ? ಬರ್ಲಿ ಅವಳು. ಸನುಮತವಿದೆಂದ ಬಲ ಹೊನ್ನಂದಣವಯೇರಿಯೇ ಒದಟಳ ಭುಜಾಕ್ಷಿಯರ ಗಣನದಲ್ಲಿ ಏನು? ನನ್ನ ಅಣ್ಣ ಕೃಷ್ಣ ಪರಮಾತ್ಮ ರಣವ ಗಂಟಿಕ್ಕುವನೆ ಮುರಾರಿಪು. ನಾನು ಧನ್ಯ, ನಾನು ಧನ್ಯ. ನನ್ನ ಮನಸ್ಥಿತಿ ನನ್ನ ಅಣ್ಣನಿಗಲ್ಲದೆ ಇನ್ನು ಯಾರಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಉಂಟು? ಹೌದು, ಅವನೊಬ್ಬನೇ ನನ್ನ ಯೋಗಕ್ಷೇಮವನ್ನ ಅಲ್ಲ, ನಮ್ಮ ಯೋಗಕ್ಷೇಮವನ್ನ ನೋಡಿಕೊಳ್ಳಬೇಕಾದವನು. ಇಷ್ಟು ವ್ಯವಸ್ಥೆ ಮಾಡ್ತಾನೆ ಅಂತ ಆದ್ರೆ ಈಗ ಅಲ್ಲವೇ ನನಗೆ ಸಂತೋಷ. ಹಾಗಾದ್ರೆ ನನಗೆ ಸಂತೋಷ ಆಗಿದೆ ಅಂತ ಅನ್ನೋದನ್ನ ರಾಜಸಭೆಗೂ ನಾನು ತೋರಿಸಬೇಕು ಅಂತ ಆದ್ರೆ ಶೃಂಗಾರ ಮಾಡಿಕೊಳ್ಬೇಕಲ್ಲ. ನಮಗೆ ಶೃಂಗಾರಕ್ಕೆ ಏನೂ ತೊಂದರೆ ಆಗಲಿಲ್ಲ. ಕಾಡಿನಲ್ಲಿ ಪಾಂಡವರು ತಿರುಗಿದ್ದಾರೆ ಅಂತ ಆದ್ರೂ ನಮಗೆ ಉಂಡುಟ್ಟು ಸುಖವಾಗಿ ಇರಲಿಕ್ಕೆ ಯಾವ ತೊಂದರೆಯೂ ಆಗಲಿಲ್ಲ. ಆ ಮಟ್ಟಿಗೆ ಭಾಗ್ಯ ಉಂಟು ನಮಗೆ. ಮೈ ತುಂಬಾ ಬಂಗಾರ, ಬೇಕಾದದ್ದನ್ನೆಲ್ಲ ತೊಟ್ಟುಕೊಂಡಾಯ್ತು. ಈಗ ಪಾಂಡವರ ಬಡತನ ಅಲ್ಲ, ಶ್ರೀಮಂತಿಕೆ ಪ್ರದರ್ಶ ಆಗಬೇಕು. ಹಾಗಾಗಿ ಅಂದಣ ಪಲ್ಲಕ್ಕಿಯನ್ನ ತರಿಸಿದ್ದಾಯ್ತು. ಕೂತ್ಕೊಂಡಿದ್ದೇನೆ, ಹೊರಡುತ್ತೇನೆ. ಕೃಷ್ಣನಿಗೆ ಈ ಭೀಮನ ಅಭಿಪ್ರಾಯ ಬೇಕಂತೆ. ಯಾವ ಸುಟ್ಟ ಪುರುಷಾರ್ಥಕ್ಕಾಗಿ ನಮ್ಮ ಅಭಿಪ್ರಾಯದ ಅಗತ್ಯ ಇದೆ ಎನ್ನುವುದೇ ಸ್ಪಷ್ಟವಾಗುವುದಿಲ್ಲ. ಎಲ್ಲ ಮತ್ತೊಬ್ಬರ ಮಕ್ಕಳನ್ನು ಬಾವಿಯಲ್ಲಿ ಇಳಿಸಿ ಅದರ ಆಳ ಎಷ್ಟು ಎಂದು ನೋಡುವವರೇ. ಕೃಷ್ಣನಿಗೆ ನಮ್ಮ ಅಭಿಪ್ರಾಯ ಏನು ಎನ್ನುವುದು ಸ್ಪಷ್ಟವಾಗಿ ಗೊತ್ತಿಲ್ಲವೋ? ಕೌರವಾದಿಗಳ ಮೇಲೆ ನಮ್ಮ ಹೊತ್ತಿ ಹೊಗೆಯಾಡುತ್ತಿರುವಂತಹ ರೋಷ ದ್ವೇಷ ಅದೆಷ್ಟು ತೀಕ್ಷ್ಣವಾದದ್ದು ಎನ್ನುವುದರ ನೆಲೆ ಗೊತ್ತಿಲ್ಲವೋ? ಕೃಷ್ಣನ ಎದುರಿಗೆ ನಾವು ಘೋಷಿಸಿದ್ದಲ್ಲವೇ? ದುರ್ಯೋಧನಾದಿಗಳ ತೊಡೆ ಸುರಕ್ಷಿತವಾಗಿದೆಯೇ ಎಂದು ಪ್ರಶ್ನಿಸಿದ್ದಲ್ಲವೇ? ಅದರಿಂದಾಗಿ ನಮ್ಮ ಅಭಿಪ್ರಾಯ ಏನಿರಬಹುದು ಎಂದು ಕೃಷ್ಣನಿಗೆ ತಿಳಿಯಲಿಲ್ಲ ಎಂದು ನಂಬಬೇಕೆ? ಅದೇ ಮತ್ತೊಬ್ಬರ ನೆಲೆಯನ್ನು ನೋಡುವ ಬುದ್ಧಿವಂತಿಕೆ. ಆದ್ದರಿಂದಲೇ ಹೇಳಿದ್ದೇನೆ, ಅಣ್ಣನವರಿಗೆ ನೀತಿಯಾದರೆ ನಿಮ್ಮ ಮನ ಕೊಪ್ಪಿದರೆ ಭೂತಳವನ್ನು ಕೌರವ ಒಟ್ಟರೆಮಗಿನ್ನೇನು ದುಗುಡ ಎಂದು ಅರ್ಥ ಮಾಡಿಕೊಳ್ಳುವುದಾದ್ರೆ ಮಾಡಿಕೊಳ್ತಾನೆ, ಇಲ್ಲದೆ ಇದ್ರೆ ಬಿಡುತ್ತಾನೆ. ಹಾಳಾಗಿ ಹೋಗಲಿ. ಆದಷ್ಟು ಬೇಗ ಹೋಗಿ ಪಲ್ಲಕ್ಕಿ ಬೇಗ ಸವಿಯತ್ತ ಹೋಗಬೇಕು. ಓಹೋ, ಹೀಗೆ ಸಾಗಿ ಬಂದು ನೋಡುತ್ತಾ ಇದ್ದೇನೆ. ಇದೇನು ಇವರು ಒಬ್ಬರೇ ಹೊರಗಡೆ ಕೂತ್ಕೊಂಡಿದ್ದಾರಲ್ಲ, ಮುಖ ನೋಡಿದ್ರೆ ಬಹಳ ದುಗುಡದಲ್ಲಿ ಕೂತಿದ್ದಾರೆ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ನನ್ನ ಬರವಿನಲ್ಲಿಯೇ ಇವರು ಇದ್ದಾರೋ ಅಂತ ಯಾವುದಕ್ಕೂ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ಮಾತನಾಡುವುದು ಒಳ್ಳೆಯದಲ್ಲ. ಭೀಮಸೇವನ ದೇವರು ನಾನು
ಓಹೋ ಪಾಂಚಾಲಿ, ನಮಸ್ಕಾರ. ಏನು ವಿಚಿತ್ರ! ಯಾವುದು ವಿಚಿತ್ರ ಸ್ವಾಮಿ? ನಿನ್ನ ಕೈ ಹಿಡಿದ ಆ ಅಂದಿನಿಂದ ಇಂದಿನವರೆಗೂ ಹ ನಿನ್ನ ಮುಖ ಇಷ್ಟು ಕಳಾಪೂರ್ಣವಾಗಿ ಥಳಥಳ ಹೊಳೆಯುತ್ತಿರುವುದನ್ನು ನೋಡುವ ಸೌಭಾಗ್ಯ ದುರ್ದೈವಿ ಭೀಮನಿಗೆ ಬರಲೇ ಇಲ್ಲ. ಹೌದಾ? ಸದಾ ಬತ್ತಿದ ಮುಖವುಳ್ಳವಳಾಗಿ ಹ ಮುಂದೇನೋ ಹಿಂದೇನೋ ಎನ್ನುವಂತಹ ಹ ಚಿಂತೆಯ ದಳ್ಳುರಿಯಲ್ಲಿ ಬೇಯುತ್ತಾ ಇರುವಂತಹ ನೀನು ಹ ಸುರಸುಂದರಿಯ ಅಂಗಿಯಂತೆ ವಿಜೃಂಭಿಸುತ್ತಾ ಇದ್ದೀ. ಸಂತೋಷ ಆಯ್ತಲ್ಲ? ಕಣ್ಣಿನಲ್ಲಿ ಹೊಸ ಉತ್ಸಾಹದ ಆ ಝಳ ಉಕ್ಕುತ್ತಾ ಇದೆ. ಹ ಮುಖದಲ್ಲಿ ಮುಗುಳುನಗೆ ಕುಲು 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 ಸೂಸುತ್ತಾ ಇದೆ. ಹ ಏನು ಈ ಹೊಸ ಅಂದಣದ, ಹೊಸ ಸೀರೆಯ, ಈ ಹೊಸ ಸಂಭ್ರಮದ, ಈ ಸಡಗರದ ಇಂಗಿತ ಏನು ಎನ್ನುವುದು ಸ್ಪಷ್ಟವಾಗಲಿಲ್ಲ. ಆದ್ರೆ ಒಂದು ಆಶ್ಚರ್ಯ ಆಗ್ತದಲ್ಲ. ಯಾವ ಆಶ್ಚರ್ಯ? ನನ್ನ ಸೌಂದರ್ಯವನ್ನು ನೋಡಿ ವ್ಯಾಖ್ಯಾನಕಾರರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಯಾವುದೋ ನೋವನ್ನು ಹೊತ್ತವರ ಹಾಗೆ ಮಾತಾಡ್ತಾ ಇದ್ರಿ. ನಿಮಗೇನು ದುಗುಡ ಅಂತ ಸೌಂದರ್ಯ ಕೊಂಡು ಹೊಗಳುವುದು ಹೀಗ? ಅದೇನು ಒಂದು ಸ್ವಲ್ಪ ಗಟ್ಟಿ ಹೇಳುವುದು? ಅಲ್ಲಲ್ಲ, ನಿನ್ನ ಈ ಸೌಂದರ್ಯಕ್ಕೆ, ಸಂಭ್ರಮಕ್ಕೆ ಏನಾದ್ರೂ ಕಾರಣ ಇದೆಯೋ ಎಂದು ಪ್ರಶ್ನೆ. ಕಾರಣ ಇಲ್ಲದೆ ಯಾವಾಗಲಾದ್ರೂ ದ್ರೌಪದಿ ವ್ಯವಹರಿಸುವವಳು? ಹಾ ಹಾ, ಕಾರಣ ಉಂಟು. ಏನು ಕಾರಣ? ಏನು ಕಾರಣ? ಇನ್ನು ರಣವ ಗಂಟಿಕ್ಕುವ ಮುರಾರಿಪು ಹೇಳಿ ಕಳಿಸಿದ್ದಾರೆ ನನಗೆ. ಕೃಷ್ಣ ಹಾ ನಮ್ಮ ಅಣ್ಣ ಹಾ ಹ ನನ್ನ ಮನಸ್ಸಿನ ಇಂಗಿತ. ಯಾರೊಂದಿಗೆ ರಣವನ್ನು ಗಂಟಿಕ್ಕುತ್ತಾನಂತೆ? ಕೃಷ್ಣ ಯಾರೊಂದಿಗೆ ರಣವನ್ನು ಗಂಟಿಕ್ಕುತ್ತಾನ? ಕೌರವನೊಂದಿಗೆ. ಕೌರವನೊಂದಿಗೆ ಯುದ್ಧ ಆರಂಭವಾದರೆ ಹ ನಿನ್ನ ಸಂಭ್ರಮಕ್ಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಮತ್ತಿನ್ನೇನು, ನೀವೆಲ್ಲ ಪ್ರತಿಜ್ಞೆ ಮಾಡಿದ್ದು ನೆನೆಸ್ಕೊಂಡೆ. ಹಾ. ಇನ್ನು ಆ ಪ್ರತಿಜ್ಞೆ ಎಲ್ಲ ಪೂರ್ತಿ ಆಗುವ ಕಾಲ ಬಂತು ಅನ್ನುವ ಸಂತೋಷ ಉಂಟು. ಇದು ನೋಡಿ, ಕೂದಲು ನೋಡಿ, ಹಾ. ಈ ಕೂದಲಿಗೆ ಹೆಚ್ಚು ಕಳೆ ಬಂದಿದೆ ಅಲ್ವಾ ಈಗ? ಬಿಚ್ಚಿದ್ದಾದ್ರೂ ಎಷ್ಟು ಚಂದ ಉಂಟು. ಆದಷ್ಟು ಬೇಗ ಅದಕ್ಕೆಲ್ಲ ಹಚ್ಚಿ ನೀವು ವ್ಯವಸ್ಥೆ ಮಾಡ್ತೀರಿ. ನಮಗೂ ಕೌರವಾದಿಗಳಿಗೂ ನಡೆಯುವಂತಹ ಘೋರ ಸಂಗ್ರಾಮದಲ್ಲಿ ಹಾ ಕೌರವಾದಿಗಳೆಲ್ಲ ಪೂರ್ತಿ ನಾಶವಾಗುತ್ತಾರೆ. ಮತ್ತೆ ಸಾಮ್ರಾಜ್ಯದ ಅಧಿಕಾರ ನಮಗೆ ದಕ್ಕುತ್ತದೆ. ಹಾ. ಆಗ ಪಟ್ಟದ ಮಹಾರಾಣಿಯಾಗಿ ಸಂತೋಷ ಸಂಭ್ರಮದಿಂದ ನಲಿದಾಡಬಹುದು ಎನ್ನುವ ಆ ಸಂಭ್ರಮ ಸಡಗರದಿಂದ ಇವೆಲ್ಲ ಅಲ್ವ? ಹಾ ಏನು? ಓಹೋ, ಸ್ವಪ್ನ ಕಾಣುತ್ತಾ ಇದೆಯಾ? ಸ್ವಪ್ನ ಕಾಣುತ್ತಾ ಇದೆಯಾ? ಯಾಕೆ ಸ್ವಾಮಿ? ನಿನ್ನ ಸಂಭ್ರಮಕ್ಕೆ ಬೆಂಕಿ ಬಿತ್ತು ನಡೀತಾ ಇದ್ದದೇನು ಗೊತ್ತು? ಸ್ವಾಮಿ ಕಿವಿ ತುಂಬಾ ಕೇಳಿಕೊ, ಹಾ ತಿಳಿದುಕೊ. ಏನು? ಕೇವಲ ಕಲ್ಪನಾ ರಾಜ್ಯದಲ್ಲಿಯೇ ಭ್ರಮಿಸುತ್ತಾ ಜನ್ಮವನ್ನು ಕಳೆಯಬೇಡ. ಯಾಕೆ ಹೀಗೆ ಮಾತಾಡ್ತೀರಿ? ಕೃಷ್ಣ ಹಸ್ತಿನಾವತಿಗೆ ಹೋಗುವುದು ಸಂಗ್ರಾಮವನ್ನು ಗಂಟಿಕ್ಕುವುದಕ್ಕಲ್ಲ, ಅಲ್ವಾ? ಭಿಕ್ಷಾ ಬೇಡುವುದಕ್ಕೆ. ಭಿಕ್ಷಾ ಬೇಡುವುದಕ್ಕೆ. ಯಾರು? ಪಾಂಡವರ ಉಪಜೀವಿಕೆಯಾಗಿ 5 ಗ್ರಾಮವನ್ನಾದರೂ ಕೊಡು ಎಂದು ಅಂಗಲಾಚುವುದಕ್ಕೆ, ಹಾ ಅಥವಾ ಹಿಂದೆ ಹೇಳಿದಾಗೆ ಭಿಕ್ಷೆ ಬೇಡುವುದಕ್ಕೆ. ಹಾ ಕಳಿಸುವವ ನನ್ನಣ್ಣ, ಹೋಗುವವ ನಿನ್ನಣ್ಣ. ಹಾ ಅದನ್ನು ಭಿಕ್ಷೆ ಹಾಕಿ ಹಿಂದೆ ಕಳಿಸುವವ ಹಾ ನಿನ್ನ ಶಾಲೆ ಸುಲಿದಂತ, ನಿನ್ನ ಕಬರಿಯನ್ನು ಕದಡಿದಂತಹ ನೀಚ ನಾಯಿ ದುಶ್ಯಾಸನ, ಅವನ ಅಣ್ಣ. ಈ 3 ಅಣ್ಣಂದಿರ ವ್ಯವಹಾರ. ನೀನು ಎಲ್ಲಿಯೋ ಸಂಭ್ರಮದಲ್ಲಿ ಸುತ್ತಾಡ್ತಾ ಇದ್ದೀಯ. ಸ್ವಾಮಿ ಸ್ವಾಮಿ, ಆ ಭಿಕ್ಷೆ ತಂದ ಮೇಲೆ ಬೇಯಿಸಿ ತಿನ್ನಬೇಕು ಅನ್ನುವ ಮನಸ್ಥಿತಿಗೆ ಬಂದು ಮುಟ್ಟಿದ್ದೀರೋ ನೀವೆಲ್ಲ ಸೇರಿ? ಅಂದ್ರೆ ಇನ್ನೇನು ಅಂದ್ರೆ ನೀವೆಲ್ಲ ಒಪ್ಪಿದ್ರು ಅಂತ? ನಾವು ಹಾ ನಾವೆಲ್ಲವರಿದ್ದಕ್ಕೆ ಒಪ್ಪಿದ್ದೇವೆ. ಆ ವಿಷಯದಲ್ಲಿ ನಮ್ಮ ಹಿರಿಯಣ್ಣನಾದಂತಹ ಯುಧಿಷ್ಠಿರನ ಧೋರಣೆಯೇ ಬೇರೆಯಾಗಿದೆ. ಅವರವರ ಪಾಪಕ್ಕೆ ಅವರವರೇ ಹೊಣೆಗಾರರು. ನಾವಂತೂ ಪಾಪಿಗಳಾಗದೆ ಸಾಯ್ಲಿಕ್ಕಾಗಿಯೇ ಹುಟ್ಟಿದವರು. ಆದ್ದರಿಂದ ಅವನಲ್ಲಿ ಸಂಧಿಯನ್ನು ಮಾಡಿಕೊಳ್ಳುವುದೇ ಯುಕ್ತ ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾನೆ. ಆ ಸಂಗತಿಯ ಇಂಗಿತವನ್ನ, ಒಳಮರ್ಮವನ್ನ ತಿಳಿದಂತಹ ನಾವು ಸುಖವಾಗಿ ತಲೆ ಕಾಯಿಸಿಕೊಳ್ಳದೆ, ಮೈ ಬೆವರಿಳಿಸಿಕೊಳ್ಳದೆ ಉಂಡು ಸಾಯುವಂತಹ ಯೋಗ ನಮ್ಮ ಪಾಲಿಗೆ ಬಂದರೆ ಯಾಕೆ ಬಿಡಬೇಕು ಎನ್ನುವುದಕ್ಕಾಗಿ ಸಂತೋಷದಿಂದ ಸಂಭ್ರಮದಿಂದ ಒಪ್ಪಿಕೊಂಡಿದ್ದೇವೆ. ಈಗ ಒಪ್ಪುವುದೋ ಬಿಡುವುದೋ ನಿನ್ನ ಅಭಿಪ್ರಾಯ ಮಾತ್ರ ಪ್ರಕಟ ಆಗಬೇಕಾದದಿದೆ. ನಾವೆಲ್ಲರೂ ಒಪ್ಪಿದ್ದೇವೆ. ಅದಕ್ಕೆ ಯಾರೊಡನೆ ಅಭಿಪ್ರಾಯ ಪ್ರಕಟ ಮಾಡಬೇಕು ನಾನಿನ್ನು?
ಭೀಮಸೇನ, ಸಂಧಿಯೇ ಕಲಿಬೀವ ನಿನಗಾನಂದವೇ ಕುರುಭೂಪನೋಳು ಹಿತ ಬಂದುದೇ. ಅಯ್ಯೋ ಕುರುಭೂಪನೋಳು ಹಿತ ಹಿತ ಬಂದುದೇ. ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ. ಚಂದದೊಳಗಿನ್ನೊಮ್ಮೆ ನುಡಿ, ಚಂದದೊಳಗಿನ್ನೊಮ್ಮೆ ನುಡಿ, ಮೊದಲೆಂದ ವಚನವ ಶಿವ ಶಿವ ಶಿವನೇ. ನೀರಿಂದು ಕೈಗೊಂಡಿರೆ ಯತಿತ್ವವನೆಂದು ಹೊರಳಿದಳು. ನೀವಿಂದು ಕೈಗೊಂಡಿರೆ ಯತಿತ್ವವ ಎಂದು ಹೊರಳಿದಳು. ಎಂತಹ ವ್ಯಂಗ್ಯಕ್ಕೆ ನನ್ನನ್ನ ಗುರಿ ಮಾಡಿದ್ರಿ ಸ್ವಾಮಿ. ಹ್ಮ್ ಕೋಮಲಾಂಗಿ ಅಂತ ಸಂಬೋಧಿಸುತ್ತ ಹ್ಮ್ ನನ್ನ ಸೌಂದರ್ಯದ ಕುರಿತು ವ್ಯಾಖ್ಯಾನವನ್ನು ಮಾಡ್ತಾ ಹ್ಮ್ ಏನಾಡಿದ್ರಿ? ಸಂಧಿಯೇ, ಕಲಿ ಭೀಮ ಸಂಧಿಯೇ. ಯಾರೊಡನೆ ಸಂಧಿ? ಕುರುಭೂಪನೋಳು. ನಿಮಗೂ ಹಿತ ಬಂತೆ? ಯಾಕೆ ಹಿತ ಬರಬಾರದು? ಕಲಿ ಭೀಮ ನಿಮಗೂ ಹಿತ ಬಂತೆ? ಹ್ಮ್ ಯಾಕೆ ಬರಬಾರದು ಅನ್ನುವುದು ಪ್ರಶ್ನೆ ಅಲ್ಲ. ಅನಿಷ್ಟಕ್ಕೆ ಅಂಗಾರಕ ಎಂದು ಹೇಳಿದ ಹಾಗೆ ನಾನು ಮಾತ್ರ ಅವರ ವೈರಿಗಳಾಗಿ ಉಳಿಯಬೇಕು. ಛೇ ಛೇ, ಹಾಗಲ್ಲ. ಹ್ಮ್ ಅನಿಷ್ಟ ಕಾಲ ಬಂದಾಗಲೆಲ್ಲ ಗದಾದಂಡವನ್ನು ಎತ್ತಿ ವಿಜೃಂಭಿಸಿದಂತಹ ನೀವು, ಹ್ಮ್ ಕ್ಷತ್ರಿಯರ ರಕ್ತದ ಕಣ ಕಣ ಆ ಅಂಶವನ್ನ ಧ್ವನಿಸಿದಂತಹ ತಾವು ಇದಕ್ಕೆ ಒಪ್ಪಿದುರೇ ಅನ್ನುವುದು ನನ್ನ ಪ್ರಶ್ನೆ ಸ್ವಾಮಿ. ಪ್ರತಿ ಕ್ಷಣಕ್ಕೂ ನಾನು ವೇದನೆಯಲ್ಲಿ ಇರುವ ಸಂದರ್ಭದಲ್ಲಿ ನನ್ನ ಕೂದಲನ್ನ ನೇವರಿಸಿ ಹ್ಮ್ ನನ್ನ ಸಾಂತ್ವನವನ್ನು ಮಾಡಿದಂತಹ ತಾವು ಹ್ಮ್ ಆ ಸುಯೋಧನನ ಮೇಲೆ ಉರಿಕಾರುತ್ತಿರುವಂತಹ ತಾವು ಈ ಭಿಕ್ಷೆಯನ್ನ ಯಾಚಿಸುವುದಕ್ಕೆ ಮನಸ್ಸು ಮಾಡಿದರೆ, ಹಿಂದೊಮ್ಮೆ ಆ ಏಕಚಕ್ರ ನಗರದಲ್ಲಿ ಬದುಕುತ್ತಿರುವ ಸಂದರ್ಭದಲ್ಲಿ ಯಾಚಿಸಿ ಬದುಕಿದ್ದಾಯಿತು. ನಮ್ಮ ಪಾಲಿಗೆ ಬೇಡಿ ಬದುಕುವ ಕಾಲ ಮುಗಿಯಿತು ಅಂತ ನಾನು ತಿಳಿದಿದ್ದೆ. ಇದು ನನ್ನೊಬ್ಬಳ ಮಾನ ಮರ್ಯಾದೆಯ ಪ್ರಶ್ನೆ ಅಲ್ಲ ಪಾಂಚಾಲಿ. ಸ್ವಾಮಿ. ಯಾಚಿಸುವುದು, ಹ ಯಾಚಿಸಿ ಪಡೆದದ್ರಿಂದಲೇ ಬದುಕುವುದು, ಹ ಇದು ನಮ್ಮ ಜನ್ಮಕ್ಕೆ ಅಂಟಿ ಬಂದ ಶನಿ, ಹೊಸದಾಗಿ ಕೈಕೊಂಡಿದ್ದಲ್ಲ. ಹಾಗಲ್ಲ, ಹ್ಮ್ ಅದರ ವಿರುದ್ಧವಾಗಿಯೇ, ಹ್ಮ್ ಪ್ರವಾಹದ ವಿರುದ್ಧವಾಗಿಯೇ ಈಜಿ ಬದುಕುವಂತಹ ತತ್ವವನ್ನು ಉಳ್ಳಂತಹ ತತ್ವನಿಷ್ಠರಾದಂತಹ ನೀವು, ಹ್ಮ್ ಗಂಡುಗಲಿಯಾದಂತಹ ಪಾರ್ಥ, ಹ್ಮ್ ಹರಿ, ನಾನು ಕೇಳುವುದು ನಿಮ್ಮನ್ನ, ಕೃಷ್ಣನಿಗೂ ಇದು ಒಪ್ಪಿಗೆ ಆಯ್ತೆ? ಅದಕ್ಕಾಗಿಯೇ ಹೊರಟು ನಿಂತಿದ್ದಾನೆ. ಒಪ್ಪಿಗೆ ಇಲ್ಲದೆ ಇದ್ರೆ ಪ್ರತಿಭಟಿಸುತ್ತಿದ್ದ. ಇಷ್ಟು ಗೊತ್ತಾಗುವುದಿಲ್ವ ನಿನಗೆ? ಹಾ ಭೀಮಸೇನ, ಅಯ್ಯೋ ಏನಾಯ್ತು? ಪವನ ಜನೆ ಕೌರವನಿಗೆ ನಾನೇ ದುರ್ಜನ ಆದೆನೆ. ಹೌದು, ಕೌರವನಿಗೆ ನಾನೇ ದುರ್ಜನ ಆದೆನೆ. ಹೀನ ವೃತ್ತಿಯ ತಾದಿರಿ ನೀವು ವೈವಾರ್ಯನ ಪ್ರಾಣಕ್ಕೆ ಬಗೆ ಬಾರಿರಿ. ಈ ವೈವಾರ್ಯನ ಪ್ರಾಣಕ್ಕೆ ಬಗೆ ಆದಿರಿ. ಅಯ್ಯೋ ಏನಾಗಿ ಹೋಯ್ತು ಭೀಮಸೇನ? ಹೌದು, ಹೀಗಲ್ಲದೆ ಮತ್ತೇನು? ನಾನೊಬ್ಬಳೇ ಬೇರೆಯ ಮನೆಯಿಂದ ಈ ಮನೆ ಸೇರಿದವಳು. ಸಮಸ್ತ ಕೌರವರು ಪಾಂಡವರು ಒಂದು ವಂಶದ ಕುಡಿಗಳು. ನೀವಿಬ್ಬರೂ ಸೇರಿ ನನ್ನನ್ನ ಈ ಕಷ್ಟಕ್ಕೆ ಗುರಿ ಮಾಡಿದರಲ್ಲದೆ ಮತ್ತೇನು ಮತ್ತೇನು? ನಾನೊಬ್ಬಳೇ. ನೀನು ಹೇಳಿದೆಯಲ್ಲ, ಸಮಸ್ತ ಅನಿಷ್ಟಗಳಿಗೆ ನಾನೇ ಕಾಣ್ತೇನೆ ಅಂತ ಎತ್ತಿ ಆಡುವಾಗ ಅನಿಸ್ತದೆ ಭೀಮಸೇನ. ಹ್ಮ್ ದ್ರುಪದನ ಮಗಳಾದ ಹ್ಮ್ ನನ್ನನ್ನ ದೂರಿಟ್ಟು ಹ್ಮ್ ನೀವೆರಡೂ ಅಧಿಕಾರಶಾಹಿ
ಮನಸ್ಥಿತಿಯುಳ್ಳ ಜನ ನನ್ನನ್ನ ತುಳಿತಾ ಇದ್ದೀರಿ. ಪಾಂಚಾಲಿ, ಏನು ನೀವು ಇವರನ್ನ ಪ್ರಾಣಕ್ಕೆ ಹಾಗೆಯಾದಿರಿ, ನೀವುಗಳೇ ಹಾಗೆಯಾದ್ರಿ. ಭೀಕರವಾದಂತಹ ಆರೋಪವನ್ನು ಹೊರಿಸುತ್ತಾ ಇದ್ದೀಯೆ. ಹ, ಈ ಆರೋಪವನ್ನು ಸಮರ್ಥಿಸಬಲ್ಲೆಯಾ, ಸಿದ್ಧ ಮಾಡಬಲ್ಲೆಯಾ? ಖಂಡಿತಕ್ಕೂ ಸಮರ್ಥಿಸಬಲ್ಲೆ ಸ್ವಾಮಿ. ಯಾವ ಮೂಲಕವಾಗಿ, ಯಾವ ಹೀಗಲ್ಲದಿದ್ದರೆ ಬಗೆಯಿಂದ ನಿಮ್ಮಲ್ಲಿ ಸಮರ್ಥಿಸಬಲ್ಲೆ? ಕೇಳ್ತೇನೆ ನಾನು. ಹ್ಮ್ ಇಷ್ಟು ದೀರ್ಘಕಾಲದವರೆಗೆ ಹ್ಮ್ ತಾವು ಪ್ರತಿಕ್ಷಣಕ್ಕೂ ಕೌರವನನ್ನ ವಿರೋಧಿಸಿದವರು, ಹ್ಮ್ ಸಮಯ ಬಂದರೆ ಹ್ಮ್ ಅಣ್ಣನ ಮಾತನ್ನು ಉಲ್ಲಂಘಿಸುವುದಕ್ಕೆ ಹ್ಮ್ ಎದುರು ನಿಂತ ಎದಿಗಾರಿಕೆಯುಳ್ಳಂತಹ ತಾವು ಹ್ಮ್ ಈಗ ಹೀಗೆ ಮಾಡ್ತೀರಿ ಅಂತ ಆದ್ರೆ, ಹ್ಮ್ ಭಿಕ್ಷೆ ಬೇಡುವುದಕ್ಕೆ ನಿಮಗೂ ಮನಸ್ಸು ಬಂತು ಆದ್ರೆ, ಹ್ಮ್. ಇದೂ ಒಂದು ರಾಜಕಾರಣ ಅಂತ ಭಾವಿಸ್ತೇನೆ. ಹ್ಮ್ ಇದೊಂದು ರಾಜಕಾರಣ. ಹ್ಮ್. ಹಾಗಲ್ಲದಿದ್ರೆ ಏನು ಮರ್ಯಾದೆ ಮಾನ ಮಾರಿ ಹೋಯ್ತಲ್ಲ ನಿಮ್ಮ ಧರ್ಮಕ್ಕೆ, ನಿಮ್ಮ ಅಣ್ಣನ ಧರ್ಮಕ್ಕೆ. ಯಾವ- ಸಭೆಯಲ್ಲಿ ಏನು ಮಾಡಿದ್ರು? ಏನು ಮಾಡಿದರು? ಯಾರು ಏನು ಮಾಡಿದರು? ವಂದನೆಯನ್ನು ಬಿಡಿದು ವಂದನೆಯನ್ನು ಬಿಡಿದು ಸಭೆಗೊಯ್ದು ಸಭೆಗೊಯ್ದು ನಿಮ್ಮ ಮುಂದೆ ಸೀರೆಯ ಸುರಿದು ಅಯ್ಯೋ. ಸಭೆಗೊಯ್ದು ನಿಮ್ಮ ಮುಂದೆ ಸೀರೆಯ ಸುರಿದು ಆ, ಬಂಧಿಸಿರುವ ಮುಡಿಯ ಬಂಧಿಸಿರುವ ಮುಡಿಯ ಸೆಳೆವುದ ಕಂಗಳಿಂದ ನೋಡಿರಿ ವೃತ್ತಿಯ ಕೌರವನೇ ನಾನೇ ದುರ್ಜನನಾಡನೆ. ಹೌದು, ಹಾಗಲ್ಲದೆ ಮತ್ತೇನು, ಹಾಗಲ್ಲದೆ ಮತ್ತೇನು. ಇಲ್ಲದೆ ಇದ್ದರೆ ಹಸ್ತಿನಾವತಿ ಪರಮ ಪಾವನವಾದ ಸಿಂಹಾಸನದ ಎದುರಿಗೆ ಈ ಹೆಣ್ಣೊಬ್ಬಳನ್ನ ಎಳೆದುಕೊಂಡು ಹೋಗಿ ಮುಡಿ ಹಿಡಿದು ನನ್ನ ಸೀರೆಯನ್ನ ಸುರಿದಾಗ ಆ ಮುಖವನ್ನು ಹೊತ್ತು ಇನ್ನೂ ಬದುಕಿದ್ದೀರಲ್ಲ, ಬದುಕಿದ್ದೀರಲ್ಲ ಸ್ವಾಮಿ. ಕೌರವರು ಪಾಂಡವರು ಇಬ್ಬರೂ ಸೇರಿ ನಮ್ಮ ತಂದೆಯಾದ ದೃಪದನ ಮೇಲೆ ಯಾವುದಾದರೂ ದ್ವೇಷವನ್ನ ತೀರಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುತ್ತಿದ್ದೀರೋ ಅಂತ ನನಗೆ ಸಂಶಯ ಉಂಟು. ಆ ಸಂಶಯ ಇವತ್ತಿಗೆ ಸತ್ಯವಾಯಿತು. ಯಾಕೆಂದರೆ ರಾಜಕಾರಣದಲ್ಲಿ ಯಾವುದು ಏನು ಆಗ್ತದೆ ಅನ್ನುವುದಕ್ಕೆ ಇದು ನಿದರ್ಶನವಾಯಿತು. ಹೀಗಲ್ಲದಿದ್ದರೆ ನಿಮ್ಮನ್ನೇ ಸರ್ವಸ್ವ ಎಂದು ನಂಬಿಕೊಂಡು ನಿಮ್ಮ ಕುಲ ಕುಟುಂಬವನ್ನು ಉದ್ಧಾರ ಮಾಡ್ತೇನೆ ಅಂತ ನಮ್ಮ ಅತ್ತೆಯಾದ ಕುಂತಿಗೆ ಭಾಷೆ ಕೊಟ್ಟಿದ್ದೆ, ಮಾತು ಕೊಟ್ಟಿದ್ದೇನೆ. ಅವಳ ಎದುರಿನಲ್ಲಿಯೇ ಒಪ್ಪಿಸಿದ್ದೀರಿ. ನೀವೆಲ್ಲ ಒಪ್ಪಿಕೊಂಡಂತಹ ಮಾತಿದು. ಈಗ ಈಗ ನಿಮ್ಮ ಧೈರ್ಯದ ಸ್ಥೈರ್ಯದ ಪೌರುಷದ ಪ್ರಶ್ನೆ ಬಂದಾಗ ಹಿಂದೆ ಸರಿಯುತ್ತೀರಿ, ನಾಚಿಕೆ ಕಾಣುವುದಿಲ್ಲ. ಪಾಂಚಾಲಿ, ಏನು ಬದುಕಿನಲ್ಲಿ ನೀನು ಅನುಭವಿಸಿದಂತಹ ಎಲ್ಲ ಬಗೆಯ ಸಂಕಷ್ಟಕ್ಕೆ ಹಾ ದೈವಗೇಡಿಗಳಾದಂತಹ ನಾವು ಎಂದರೆ ಪಾಂಡವರು ಹಾ ಕಾರಣರು ಎನ್ನುವುದಾಗಿ ನೀನು ಸಮರ್ಥಿಸ್ತಾ ಇದ್ದೀಯ. ಹಾ ನಿನ್ನ ಮುಂದಲೆಯನ್ನು ಹಿಡಿದು ಹಾ ಶಾಲೆಯನ್ನು ಸುಲಿದು ಹಾ ತನ್ನ ಬರ್ಬರ ಕೃತ್ಯವನ್ನು ಮಾಡುತ್ತಿರುವಾಗ ಹಾ. ನೀಚನಾದಂತಹ ನಾಯಿ ದುಶ್ಯಾಸನ ನಿಷ್ಕ್ರಿಯರಾಗಿ ನಾವು ಕುಳಿತುಕೊಂಡೆವು ಎನ್ನುವುದಾಗಿ ಅಭಿಪ್ರಾಯ ಪಡ್ತಾ ಇದ್ದೀಯೆ. ನಾವು ನಿಷ್ಕ್ರಿಯರಾಗಿಯೇ ಕುಳಿತುಕೊಂಡದ್ದಿರಬಹುದು, ಅಲ್ಲಗಳೆಯಲಾರೆ. ಆದರೆ ನಮ್ಮ ಆ ನಿಷ್ಕ್ರಿಯವಾದಂತಹ ಅವಸ್ಥೆಗೆ, ಹಾ. ವ್ಯವಸ್ಥೆಗೆ ನಿನ್ನ ಅರ್ಥ ಏನು ಎಂದು ಪ್ರಶ್ನಿಸ್ತಾ ಇದ್ದೇನೆ. ಹಾಗ- ಹಾಗಾಗಿ ನಾವು ಕುಳಿತುಕೊಂಡಿದ್ದೇವೆ ಎಂದು ನೀನು ತಿಳಿದುಕೊಂಡಿದ್ದೀಯೆ. ಆ ವಿಚಾರ ಹೌದು. ಸ್ವಾಮಿ
ಅದಕ್ಕೆ ಕಾರಣ ಇಲ್ಲದೇ ಇಲ್ಲ. ಹ್ಮ್ ನೀವು ನಿಜಕ್ಕೂ ಆ ನಾಯಿಗಳಾದಂತಹ ಕೌರವರಿಗೆ ಹೆದರಿದ್ದೀರಿ. ಅವರ ಸಂಖ್ಯಾ ಕಾರಣ 1000 ಇರಬಹುದು ಪಾಂಚಾಲಿ. ಹಾ, ನೀನು ತಿಳಿದುಕೊಂಡ ಕಾರಣ ಯಾವುದೆಂದು ನನಗೆ ನಾನು ಸ್ಪಷ್ಟವಾಗಬೇಕು. ತಿಳಿದುಕೊಂಡ ಸ್ಪಷ್ಟವಾದ ಕಾರಣ ಇದು. ಹ್ಮ್ ಯಾಕೆಂದ್ರೆ ಹಾ. ಇಷ್ಟು ದಿವಸಗಳ ಕಾಲ ಹ್ಮ್ ನೀವು ಕೂಗಿದ್ದಕ್ಕೆ ಅರ್ಥ ಬರಬೇಕು ಅಂತ ಆದ್ರೆ ಹ್ಮ್ ಈಗ ಗದೆಗೆ ಹ್ಮ್ ಮತ್ತು ನಿಮ್ಮ ಆಯುಧಗಳಿಗೆ ಹ್ಮ್ ಒಂದು ಮಹತ್ವ ಬರಬೇಕು. ಹ್ಮ್ ಅದು ಬಿಟ್ಟು ಗದೆಯನ್ನ ಒತ್ತಟ್ಟಿಗಿಟ್ಟು ಹ್ಮ್ ಮತ್ತೆ ಇನ್ನೇನೋ ಮಾತನಾಡ್ತಾ ಹ್ಮ್ ನಮ್ಮನ್ನೇ ಪರೀಕ್ಷೆಗೆ ಒಳಗ ಮಾಡಿದ್ದೀರಿ. ಹ್ಮ್ ಹಾಗಾಗಿ ಹಾ ಖಂಡಿತಕ್ಕೂ ನೀವು 5 ಜನ ಅಂತ ಹೆದರಿದ್ದೀರಿ. ಹ್ಮ್ ಪಾಂಡವರು ಅವರ ಸಂಖ್ಯಾಬಲ ಇದೆ ಅಂತ ಹೆದರಿದ್ದೀರಿ. ಹ್ಮ್. ನೀವು ನಿಜವಾಗಲೂ ಗಂಡಸರು ಹ್ಮ್. ಅಂತ ಅನ್ನುವ ಬಗ್ಗೆ ಸಂಶಯವನ್ನ ಈಗ ನಾನು ವ್ಯಕ್ತಪಡಿಸಬೇಕು. ಈ ಮಟ್ಟಿಗೆ ಷಂಡ್ರಾದ್ರೆ ನೀವು ಸನ್ಯಾಸಿಗಳಾಗಿ ಬದುಕಬೇಕಾದವರು. ನೀವು ಪಾರ್ಥನಿಗಂತೂ ಸನ್ಯಾಸ ಬಹಳ ಸಹಜವಾಗಿ ಕಾಣುತ್ತದೆ, ಚಂದ. ನಿಮಗೂ ಹೊಸತಲ್ಲ. ಅಡಿಗೆ ಮಾಡುವ ವಿದ್ಯೆ ಇತ್ಯಾದಿ ಎಲ್ಲವೂ ಗೊತ್ತು ನೋಡಿ ನಿಮಗೆ. ಪಾಂಚಾಲಿ. ಹಾಗಾಗಿ ಆಯಾ ವೇಷದಲ್ಲಿ ತೊಟ್ಟು ಉದರ ನಿಮಿತ್ತವಾಗಿ ಬಹುಕೃತ ವೇಷ ಮಾಡಿಯೇ ಬದುಕಿ ಹೋಗಿ ನನ್ನನ್ನ ದಾರಿಯ ಮೇಲೆ ಹಾಕಿ ದ್ರುಪದ ನಂದನೆಯಾದ ನನ್ನನ್ನ ಬಹಿಷ್ಕರಿಸಿಬಿಡಿ, ತಿರಸ್ಕರಿಸಿಬಿಡಿ. ನನಗಿದ್ದಾನೆ ಕೃಷ್ಣ. ಸಭೆಯಲ್ಲಿ ಸೀರ ಸುರಿದ ಸಮಯದಲ್ಲಿ ನನ್ನನ್ನು ರಕ್ಷಿಸಿದ ಪರಮಾತ್ಮ ಅವನೊಬ್ಬ ಬೇರೆಯಾಗಿ ನಿಂತವನು. ನಾನು ನಿಮ್ಮ ವಂಶದಲ್ಲಿ ಬೇರೆಯಾಗಿ ನಿಂತವನು. ನಾವಿಬ್ಬರೂ ಸೇರಿ ನೋಡ್ತೇವೆ. ಸ್ವಾಮಿ, ಬಿಡಿ ನನ್ನ ವಿಚಾರ, ಬಿಡಿ ನನ್ನ ವಿಚಾರ. ಪಾಂಚಾಲಿ, ಆ ನಾಯಿಗಳಿಗೆ ಅರ್ಥಾತ್ ನಿನ್ನ ಅಪಮಾನವನ್ನು ಮಾಡಿರುವಂತಹ ಆ ಕೌರವಾದಿಗಳಿಗೆ ಹೆದರಿಕೊಂಡು ಹೆಂಬೇಡಿಗಳಾಗಿ ನಾವು ನಿಷ್ಕ್ರಿಯರಾಗಿ ಕುಳಿತುಕೊಂಡೆವು. ಹಾ, ಕೃಷ್ಣನ ಅನುಗ್ರಹದಿಂದ ನಿನ್ನ ಮಾನ ಉಳಿಯಿತು. ನಿಜ. ಒಂದಲ್ಲ ಎರಡಲ್ಲ 5 ಪತಿಗಳು ಹಾ. ನಿನ್ನ ಪಾಲಿಗೆ ಇದ್ದರೂ ನಾವೆಲ್ಲ ನಪುಂಸಕರ ಸನ್ಯಾಸವನ್ನು ಸ್ವೀಕರಿಸಿ ನಮ್ಮ ಪ್ರಾರಬ್ಧಕ್ಕೆ ಪಡೆದದ್ದು ನಿಮ್ಮ ಇದನ್ನು. ಸನ್ಯಾಸಿಗಳಾಗಿಯೇ ಬಾಳ್ವೆಯನ್ನು ಕಳೆದದ್ದಾಯಿತು. ಹಾ, ನಮ್ಮ ಬದುಕಿನ ಸಂಬಂಧದಲ್ಲಿ ಹಾ, ನಮ್ಮ ಧರ್ಮಪತ್ನಿ ಅನಿಸಿಕೊಂಡಿರುವಂತಹ ನೀನು ಪಡುತ್ತಿರುವಂತಹ ತೀರ್ಮಾನಗಳು, ಹಾ, ನೀನು ಕಂಡುಕೊಂಡಿರುವಂತಹ ತಥ್ಯಗಳು ಸತ್ಯಗಳು ಹಾ, ಅಲ್ಲವೋ? ಹಾ. ಹೀಗಿದೆ ಪರಿಸ್ಥಿತಿ. ಹಾ. ನಿನ್ನ ಮನೋಧರ್ಮ ಹೀಗೆಯೇ ಇರ್ತದ ಅಥವಾ ನಿಮ್ಮ ಪಕ್ಕದಲ್ಲಿ ಇರುವ ಗದೆ ಎತ್ತಿ ಏನಾದ್ರೂ ಮಾಡ್ತಿರೋ? ಹಾಗಲ್ಲದೆ ಇದ್ರೆ ನನಗೆ ನಾನಾಗ್ತೇನೆ. ಲಲನೆ ತಾನತಿ ಮರುಗುತ್ತಿರಲ, ಲಲನೆ ತಾನತಿ ಮರುಗುತ್ತಿರಲ, ಕಲಿ ಮರುಸುತ ನುಡಿಯ, ಮರುಗುತ್ತಿರಲ ಕಲಿ ಮರುಸುತ ನುಡಿಯ, ತನ್ನಿರಿಯಲಿರು ನಾವ ಬುದಿಯೇ, ಮರುಗದಿರು ನಾಮಾಪುರಿಯೇ, ಹರಿಭಟರ ಮುಂದಿನದಿ ತಿಳುಹು ಯಮಜಗೆ, ತಿಳುಹು ಯಮಜಗೆ ನರಗೆ. ಹೇಳು ತಿಳುಹು ಯಮಜಗೆ ನರಗೆ, ಕೃಷ್ಣಗೆ ಒಲಿಸಿ ನಕುಲಾದಿಗಳ ನೆರವೂದಳಿಸಿ ರೋಷವೈರಿಸಲು ಪಾಂಚಾಲಿ, ಸ್ವಾಮಿ, ನನಗೆ ಯಾರಿದ್ದಾರೆ? ನಿಮ್ಮನ್ನ ಬಿಟ್ಟರೆ ಯಾರಿದ್ದಾರೆ? ನೀನೇ ಈಗಾಗಲೇ ಪ್ರಕಟಪಡಿಸಿದಂತೆ ಅಥವಾ ನಾವು ಒಪ್ಪಿದಂತೆ ಹಾ, ನಿನಗೆ ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, ಹಾ. 5 ಮಂದಿ ಪತಿಗಳಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ನನ್ನ ಪ್ರಾರಬ್ಧ. ಹಿರಿಯಣ್ಣನಾದಂತಹ ಯುಧಿಷ್ಠಿರನ ಬಳಿಗೆ ಹೋಗಿ ಹಾ, ಗೋಳ ಕರೆ, ಹಾ, ನಿನ್ನ ಕಣ್ಣೀರಿನಿಂದ ಅವನ ಪಾದವನ್ನು ತೋಯಿಸು. ಹಾ, ಈ ವಿಚಿತ್ರವಾದಂತಹ ಷಂಡವೃತ್ತಿಯನ್ನು ಬಿಟ್ಟು ಹಾ, ಅಚ್ಚ ಕ್ಷತ್ರಿಯರ ಮನೆತನದಲ್ಲಿ ಹುಟ್ಟಿ ಬೆಳೆದಂತಹ ಹಾ. ಒಬ್ಬ ವೀರಾಧಿವೀರನಂತೆ ಹಾ, ಮಾಡುತ್ತಿರುವಂತಹ ಅಥವಾ ಕೌರವರಿಂದ ನಾವು ಮಾಡಿಸಿಕೊಳ್ಳುತ್ತಿರುವಂತಹ ಈ ಕ್ರೂರ ಅನ್ಯಾಯವನ್ನ ಪ್ರತಿಭಟಿಸು ಎನ್ನುವುದಾಗಿ ಅವನನ್ನು ಕೆರಳಿಸು. ಸಾಧ್ಯವಾಗದೆ ಹೋದರೆ ಇದ್ದಾನಲ್ಲ ಮತ್ತೊಬ್ಬ 3 ಲೋಕದ ಗಂಡ, ಅವನನ್ನು ಸಂಪರ್ಕಿಸಿ ಹೇಳು, ಕೈ ಹಿಡಿದ ಹೆಂಡತಿಗಾದ್ರೂ ಒಬ್ಬ ಯೋಗ್ಯ ಗಂಡನಾಗುವಂತ ಮನಸ್ಸನ್ನು ಮಾಡು. ಈ 3 ಲೋಕದ ಗಂಡ ಎನ್ನುವಂತಹ ಬಿರುದನ್ನು ಆ ಕಡೆಗೆ ಸುಟ್ಟು ಹಾಕಿ ಎನ್ನುವುದಾಗಿ ಅವನು ಬೋಧಿಸು. ಅವನು ನಿರಾಕರಿಸಿದರೆ ಇದ್ದರಲ್ಲ ಒಂದು ಕಾಲದಲ್ಲಿ ಪಶು ಸಂಗೋಪನಾ ವಿಭಾಗದ ಮುಖ್ಯಸ್ಥರಾಗಿ ಜನ್ಮ ಕಳೆಯುತ್ತ ಆ ನಕುಲ ಸಹದೇವಾದಿಗಳು ಅವರಲ್ಲಿ ಹೋಗಿ
ಅವರ ಸತ್ತ ಪೌರುಷವನ್ನ ಜಾಗೃತಗೊಳಿಸುವಲ್ಲಿ ನಿನ್ನ ಅಭಿನಯವನ್ನು, ನಿನ್ನ ಮಾತುಗಾರಿಕೆಯ ಚಾತುರ್ಯವನ್ನು ಪ್ರಕಟಿಸಬಹುದಲ್ಲ. ಇಲ್ಲಿಯೇ ಬಂದು ಯಾಕೆ ಗೋಳ್ ಕರೆಯುತ್ತೀಯೆ? ನನ್ನ ಪ್ರಾಣ ಹಿಂಡುತ್ತೀಯೆ. ಪ್ರಾಣ ಹಿಂಡುವ ಪ್ರಶ್ನೆ ಏನಿಲ್ಲ. ನನಗೆ ನಿಮ್ಮನ್ನು ಬಿಟ್ರೆ ಮತ್ತೆ ಯಾರೂ ಇಲ್ಲ ಅನ್ನುವ ತೀರ್ಮಾನ ತೆಗೆದುಕೊಂಡು ಬಹಳ ದಿವಸ ಆಯ್ತು ಸ್ವಾಮಿ. ಪಾಂಚಾಲಿ ಯಾರಿದ್ದಾರೆ ನನಗೆ? ಮರುಗುತ್ತ ಭೀಮನ ಸ್ವಾಮಿ, ಕೊರಳ ಅಯ್ಯೋ. ನಯನದ ಜಲದೋಳಂಗವ ತೊಳೆದು ನಯನದ ಜಲದೋಳಂಗವ ತೊಳೆದು ಭೀಮಸೇನ ಪತಿದೇವರೇ, ಭಾಷೆಗಳ ತೀರ್ಥದಿರೆ ಪ್ರಾಣ ಬಿಡುವೆ. ಹೌದು, ಹೊರಭಾಷೆಗಳ ತೀರ್ಥದಿರೆ ಪ್ರಾಣ ಬಿಡುವೆ. ಖಂಡಿತಕ್ಕೂ ಅರಸಿಗೆ ಮಗುಳೆಂದರು. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಿ? ಹೋಗು, ಅರ್ಜುನನಿಗೆ ಹೇಳು, ಧರ್ಮರಾಜನಿಗೆ ಹೇಳು, ನಕುಲ ಸಹದೇವರಿಗೆ ಏನು ಹೇಳುವುದು ಯಾರಲ್ಲಿ? ಈಗಾಗಲೇ ನಮ್ಮ ಜೀವನದ ಇತಿಹಾಸದ ಹಾಳೆಯನ್ನು ಮಗುಚಿ ನೋಡಿದರೆ ಇದೆಲ್ಲ ಆಗಿ ಹೋದ ಕತೆ. ದ್ರೌಪದಿಗೆ ಹೇಳುವುದಕ್ಕೆ ಯಾರಾದರೂ ಇದ್ದಾರೆ ಅಂತ ಆದ್ರೆ ಭೀಮಸೇನ ದೇವರನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ? ಹಾಗಾಗಿ ಸ್ವಾಮಿ, ಅಗ್ಗಲಾಚಿ ಬೇಡ್ತೇನೆ ಸ್ವಾಮಿ, ನನಗೆ ಯಾರು ಇಲ್ಲ. ನಿಮ್ಮನ್ನುಳಿದು ನನಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದವರು ಯಾರು ಇಲ್ಲವಲ್ಲ. ಆ ದುಷ್ಟನಾದಂತಹ ಸೈಂಧವ ಬಂದು ನನ್ನನ್ನು ಎಳೆದುಕೊಂಡು ಹೋಗುವಾಗ ಅವನನ್ನು ಮೆಟ್ಟಿ ನಿಂತವರು ನೀವಲ್ಲವೇ? ಅದು ಆ ವಿರಾಟನ ನಗರದಲ್ಲಿ ನನ್ನನ್ನ ಮತ್ತೆ ಕೆಣಕಿದಂತಹ ಕಾಳ ಸರ್ಪ ಕೀಚಕನ ಹೆಡೆಮೆಟ್ಟಿದವರು ತಾವಲ್ಲವೇ ಸ್ವಾಮಿ? ಹಾಗಾಗಿ ಈ ಕ್ಷಣಕ್ಕೆ ಹೋಗುವುದು ನನ್ನ ಬಳದಲ್ಲ, ನಿಮ್ಮ ಮರ್ಯಾದೆ ಸ್ವಾಮಿ. ತುಂಬಿದ ಸಭೆಯಲ್ಲಿ ಮಾಡಿದಂತಹ ಆ ಮಹಾಪ್ರತಿಜ್ಞೆಯನ್ನ ನೆನಪು ಮಾಡಿಕೊಳ್ಳಿ ಸ್ವಾಮಿ. ನಿಮ್ಮ ಪೌರುಷವೆಲ್ಲವೂ ಸತ್ತು ಹೋಯಿತೆ. ಈ ಭೀಮಸೇನ ಧರ್ಮರಾಜನನ್ನು ನಂಬಿ ಬದುಕಿದ್ದಾನೆಯೇ? ಅರ್ಜುನನನ್ನು ನಂಬಿ ಬದುಕಿದ್ದಾನೆಯೇ? ಕೃಷ್ಣನನ್ನು ನಂಬಿ ಬದುಕಿದ್ದಾನೆಯೇ? ಭೀಮಸೇನ ಕಲಿ ಭೀಮ ನೀವೊಬ್ಬರೇ ಸ್ವಾಮಿ. ನನಗಿನ್ನೇನು ಉಳಿದಿಲ್ಲ. ಕಣ್ಣೀರಿನ ಅಭಿಷೇಕವನ್ನ ನಿಮಗೆ ಮಾಡುವುದನ್ನು ಬಿಟ್ರೆ ನನ್ನಲ್ಲಿ ಇನ್ನು ಏನು ಇಲ್ಲ ಸ್ವಾಮಿ. ನೀವೇ ರಕ್ಷಿಸಿ. ಪಾಂಚಾಲಿ, ಸುರಿಸುವುದಕ್ಕೆ ಕಣ್ಣೀರಾದ್ರೂ ನಿನ್ನಲ್ಲಿ ಇದೆ, ನಮ್ಮಲ್ಲಿ ಅದೂ ಇಲ್ವಲ್ಲ. ಪಾಂಚಾಲಿ, ಸ್ವಾಮಿ, ಪ್ರಪಂಚದಲ್ಲಿ ನೀನೊಬ್ಬಳು ಮಾತ್ರ ದುಃಖವನ್ನು ಕಂಡವಳು, ಉಂಡವಳು. ಉಳಿದವರೆಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಬೇಕಾದಂತಹ ಭೋಗ ಭಾಗ್ಯಗಳನ್ನು ಅನುಭವಿಸಿದವರು ಎನ್ನುವ ಧಾಟಿಯಲ್ಲಿ ಮಾತನಾಡುತ್ತಾ ಇದ್ದೀಯೆ. ದುರ್ದೈವಿಯಾದಂತಹ ಈ ಭೀಮಸೇನನ ಬದುಕಿನ ಎಷ್ಟೋ ಪುಟಗಳು ನಿನ್ನ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಹುಟ್ಟು ದುರ್ದೈವಿಗಳು ಪಾಂಡವರು ಒಂದು ದೃಷ್ಟಿಯಿಂದ. ಯಾವ ದುರ್ಮುಹೂರ್ತದಲ್ಲಿ ತಾಯಿಯ ಬಸುರಿನಿಂದ ಇಳಿದು ಈ ಪೃಥ್ವಿಯ ಸಂಪರ್ಕವನ್ನು ಪಡೆದನು, ಅಂದಿನಿಂದಲೂ ಸುಖವನ್ನು ಕಂಡವನಲ್ಲ ನಿನ್ನ ಕೈ ಹಿಡಿದಿರುವಂತಹ ನಿನ್ನ ನೆಚ್ಚಿನ ಭೀಮಸೇನ. ಇದೋ ನನ್ನ ಪತನವಾದೊಡನೆಯೇ ನನ್ನ ಸಂಪರ್ಕಕ್ಕೆ ಸಿಕ್ಕಿರುವಂತಹ ಬಂಡೆ ನುಚ್ಚು ನೂರಾಯಿತಂತೆ. ಆ ಪ್ರಸಿದ್ಧಿ ಇದೆ ನಮಗೆ ನಿಜ. ಚಕ್ರವರ್ತಿಗಳ ಮಕ್ಕಳಾದಂತಹ ನಾವು ಹುಟ್ಟಿದ್ದಲ್ಲಿ ಬಲ್ಲೆಯ ಕಗ್ಗಾಡಿನಲ್ಲಿ ಶೋಚನೀಯವಾದಂತಹ ಸ್ಥಿತಿಯಲ್ಲಿ ಕೆಲವು ಕಾಲ ಕಳೆದದ್ದಾಯಿತು. ಏನೋ ಈ ಕುರುವಂಶದ ಹಿರಿಯರು ಎನ್ನುವವರ ಪ್ರೇರಣೆಯಿಂದ ಅಥವಾ ಆಸೆಯಿಂದಾಗಿ, ಅವರ ಕೈವಾಡದಿಂದಾಗಿ ನಗರವನ್ನು ಸೇರಿದೆವು.
ಬೆಂಕಿಯಿಂದ ತಪ್ಪಿ ಬಾಣಲೆಗೆ ಬಿದ್ದಂತಾಯಿತು. ನಾವು ಹುಟ್ಟಿದಲ್ಲಿಯೇ ಎಂದರೆ ಕಾಡಿನಲ್ಲಿಯೇ ಬೆಳೆದುಕೊಂಡಿದ್ದರೆ ಈ ದ್ವೇಷ ಮತ್ಸರಗಳ ಆ ಉರಿಯ ಆ ನೋವಿನ ಯಾತನೆಯ ದರಿದ್ರ ಸಂಪರ್ಕದಿಂದ ಆದ್ರೂ ನಾವು ದೂರವಾಗಬಹುದಿತ್ತೋ ಏನೋ. ಸ್ವಾಮಿ, ನಿಮ್ಮ ಕಷ್ಟ ಯಾವ ಲೆಕ್ಕವೂ ಅಲ್ಲ. ಯಾಕೆ ಗೊತ್ತುಂಟು? ನೀವು ಅಡವಿಯಲ್ಲಿ ಕಷ್ಟ ಕೋಟಲೆಗಳ ಮಧ್ಯದಲ್ಲಿಯೇ ಹುಟ್ಟಿದವರು, ನಾನು ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಿದವಳು, ಹುಟ್ಟಿದವಳು. ನನಗೆ ಇಷ್ಟೆಲ್ಲ ಕಷ್ಟ ಅನುಭವಿಸುವುದು ದೊಡ್ಡ ಕಷ್ಟ. ನೀನು ಸುಖದ ಸುಪ್ಪತ್ತಿಗೆಯಲ್ಲಿಯೇ ಹುಟ್ಟಿದವಳು, ನಿಮ್ಮ ಕೈ ಹಿಡಿದು ಆದ್ದರಿಂದ ಸಾಯುವ ಕ್ಷಣದವರೆಗೂ ಸುಖವನ್ನೇ ಭೋಗಿಸುವುದಕ್ಕೆ ಅರ್ಹಳಾದವಳು ಎನ್ನುವ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಿ. ನಿಜ. ಕೇಳು, ಏನು? ಕೌರವಾದಿಗಳೊಂದಿಗಿನ ದ್ವೇಷ ಮತ್ಸರಗಳ ಉರಿಯಲ್ಲಿ ಬೆಂದು ನೊಂದು ಬಸವಳಿದ ಕಥೆಯನ್ನು ಬಿಚ್ಚಿದರೆ ಕಾಲವೇ ಎಸಬೇಕಾದೀತು. ಕಾಲವನ್ನು ಅಗತ್ಯಕ್ಕಿಂತ ಹೆಚ್ಚು ಸ್ವೀಕರಿಸಬೇಕಾದೀತು, ಉಪಭೋಗಿಸಬೇಕಾದೀತು. ಸ್ವಾಮಿ, ಆಮೇಲೆ ನಡೆದಿರುವಂತಹ ದ್ಯೂತದ ಕಾರಸ್ಥಾನದ ಸನ್ನಿವೇಶ ಸಂದರ್ಭ ಎಲ್ಲವೂ ನಿನಗೆ ಗೊತ್ತು. ನೀನು ಹೇಳುತ್ತಾ ಇದ್ದೀಯ, ಆ ನಾಯಿಗಳಿಗೆ ಬೆದರಿ ಹೆಣ್ಣು ಪ್ರಾಣಿಯ ಗಳವ ಕೊಯ್ದಿರಿ ಎಂದು. ನಿಶ್ಚಯವಾಗಿಯೂ ಇದೋ ನಾನು ಘೋಷಿಸಿರುವಂತಹ ಅಂದಿನ ಪ್ರತಿಜ್ಞೆ ನಿನಗೂ ನೆನಪಿನಲ್ಲಿರಬಹುದು. ಮದ್ಗದ ಹತಿಯಿನ್ ಪಿಂಗಾಕ್ಷನೂರುದ್ವಯಮಂ ಗದಾಘಾತದಿಂ ನುಚ್ಚು ನೂರಾಗೊಡವೆಂ ತದ್ರತ್ನ ರಶ್ಮಿ ಪ್ರಕಟಮಂ ನಂಬು 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 ಎಂದು. ಅಣ್ಣನ ಆಜ್ಞೆಯ ಕಣ್ಣು ಸನ್ನೆಯ ಬಂಧನವಿಲ್ಲದೆ ಹೋಗಿದ್ದರೆ ಅಂದು ಪ್ರತಿಜ್ಞೆಯಲ್ಲ ಪ್ರಕಟವಾಗಬೇಕಾದದ್ದು, ಪ್ರತ್ಯಕ್ಷ ಕಾರ್ಯ ಪ್ರಕಟವಾಗುತ್ತಿತ್ತು. ಅಣ್ಣನ ಸಂಕೇತದ ಸೂಚನೆಯ ಬಂಧನ ಇಲ್ಲದೇ ಇದ್ದರೆ ಇದೇ ವರ್ಷದಲ್ಲಿ ಕೌರವಾದಿಗಳ 13ನೇ ಶ್ರಾದ್ದ ಆಗಬೇಕಾಗಿತ್ತು. ಗೊತ್ತೋ ನಿನಗೆ? ಏನು ಮಾಡೋಣ, ಅಣ್ಣನ ಆಜ್ಞೆಯ ಬಂಧನಕ್ಕೆ ಒಳಗಾಗಬೇಕಾಯಿತು. ಅವನೊಂದಿಗೆ ಅಡವಿಯಲ್ಲಿ ತಿರುಗಾಡಿ ನಾನಾ ಬಗೆಯ ಕಷ್ಟ ಕೋಟಲೆಗಳನ್ನುಂಡ ಕಥೆ ನೀನು ಬಲ್ಲೆ. ವಿರಾಟನ ನಗರಿಯಲ್ಲಿ ನಾವು ಅನುಭವಿಸಿದಂತಹ ಆ ವಿಚಿತ್ರವಾದಂತಹ ಕಡು ಕ್ಲೇಶ ನಿನಗೆ ಗೊತ್ತು. ವೈರಿಗಳ ಕರುಳನ್ನು ಬಗೆಯುವಂತಹ ಈ ಮೃತ್ಯು ಹಸ್ತದಲ್ಲಿ ಯಾರದೋ ಮನೆಯ ಒಲೆಯ ಬೂದಿಯನ್ನು ಬಗೆಯುವುದರಲ್ಲಿ ಕಾಲ ಕಳೆದ ಈ ವೃಕೋದರ ಕೀಚಕಾದ್ಯರನ್ನು ಕೊಲ್ಲುವಾಗ ನನಗಾದಂತಹ ಆಘಾತ, ಶಾರೀರಿಕವಾದಂತಹ ಮತ್ತು ಮಾನಸಿಕವಾದಂತಹ ಶ್ರಮ ಎಷ್ಟು ಏನು ಎನ್ನುವುದನ್ನು ನೀನು ತಿಳಿಯಬಲ್ಲೆ. ನನ್ನ ಕೈ ಹಿಡಿದಿರುವಂತಹ ನನ್ನ ಧರ್ಮಪತ್ನಿ ಎನಿಸಿಕೊಂಡಿರುವಂತಹ ಪಾಂಚಾಲಿಯಾದರೂ ತಿಳಿದಿರಬಹುದು, ಉಳಿದವರೆಲ್ಲ ತಿಳಿಯದೆ ಹೋದರೇನು ಎನ್ನುವಂತಹ ತೃಪ್ತಿ ಹೊಂದಿತ್ತು. ಆ ತೃಪ್ತಿಗೂ ಕಲ್ಲು ಹಾಕಿದೆ. ಯಾಕೆಂದ್ರೆ ಕೇವಲ ನಿನ್ನ ದುಃಖ ದುಮ್ಮಾನಗಳ ನೀನು ಅನುಭವಿಸಿದಂತಹ ಕಷ್ಟ ಕೋಟಲೆಗಳ ಸರಣಿಯನ್ನೇ ಇಲ್ಲಿ ವ್ಯಾಖ್ಯಾನಿಸುತ್ತಾ ಇದೆಯಲ್ಲದೆ ಈ ಭೀಮಸೇನನಿಗೂ ಒಂದು ಮನಸ್ಸು ಇದೆ. ಈತನು ಸಾಕಷ್ಟು ಕ್ಲೇಶವನ್ನು ಉಂಡವನು ಕಂಡವನು ಎನ್ನುವಂತ ಭಾವನೆಯನ್ನೇ ದೂರ ಮಾಡ್ತಾ ಇದ್ದೀಯೆ. ಸ್ವಾಮಿ, ಕೇವಲ ದುಃಖವನ್ನು ಅನುಭವಿಸಿ ಸುಮ್ಮನೆ ಇರ್ತೀರಾ ಅಥವಾ ದುಃಖದ ಬೇಗೆಯನ್ನು ತಣಿಸಿಕೊಳ್ಳುವುದಕ್ಕಾಗಿ ಗದೆ ಎತ್ತೀರಾ ನೀವು? ಗದೆ ಏನಾಯ್ತು? ಘೋರವಾಯಿತು ಗದೆ. ಗದೆ ನಿನ್ನ ಕಣ್ಣಿಗೂ ಕೋಟಲೆಯನ್ನು ಅದು ಒದಗಿಸುತ್ತದೆ ಎಂದು ಕಾಣುತ್ತದೆ. ನಮ್ಮ ಕೈಯಲ್ಲಿರುವಂತಹ ಗದೆಯನ್ನು ನೋಡಿ ಲೋಕದಲ್ಲಿ ಕರುಬಿದವರು ಸಾವಿರ ಜನ. ನೀನು ಕರುಬ್ತಾ ಇದ್ದೀಯಲ್ಲ, ಉಪಯೋಗಕ್ಕೆ ಬರದ ಆ ಗದಾದಂಡದಿಂದ ಆಗಬೇಕಾದದ್ದಾದ್ರೂ ಏನು? ಇದೋ ನಿನ್ನ ಎದೆಯ ಮೇಲೆ ಹಾಕುತ್ತೇನೆ, ಅದನ್ನು ಎತ್ತಿ ಉಪಯೋಗಿಸುವಂತಹ ತ್ರಾಣ, ಆ ಸೊಕ್ಕು ಉಕ್ಕು ನಮ್ಮಲ್ಲಿ ಇಲ್ಲ ಈಗ. ಅದರೊಟ್ಟಿಗೆ ಗಂಡುಗನಿಸಿ ಎನಿಸಿದಂತಹ ಭೀಮಸೇನ, ನೀನು ದೊಡ್ಡ ಷಂಡನಾಗಿ ಹೋದಿಯಲ್ಲ. ಪಾಂಡವರಲ್ಲಿ ಭೀಮನಾದರೂ ಇಂದಲ್ಲ ನಾಳೆ ನನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾನೆ ಅಂತ ನಾನು ಯೋಚಿಸಿದರೆ ಕೇವಲ ದುಃಖ ದುಮ್ಮಾನದ ವ್ಯಾಖ್ಯಾನವನ್ನು ಮಾಡ್ತಾ ನನ್ನನ್ನೇ ತುಚ್ಛೀಕರಿಸ್ತಾ ದೂರ ಮಾಡ್ತಾ ಇದ್ದೀರಿ. ಇಷ್ಟೆಲ್ಲ ದುಃಖಗಳ ಮಧ್ಯೆ ನಿಮಗೆ ಆನಂದ ಕೊಟ್ಟು ಇಷ್ಟು ದಿವಸ ಬದುಕಿಸಿದ್ದೇನೆ ಅನ್ನುವಂತಹ ಒಂದು ಪ್ರಾಮಾಣಿಕವಾದಂತಹ ಅಭಿಪ್ರಾಯವನ್ನು ವ್ಯಕ್ತ ಮಾಡದೆ ಹೀಗೆ ಮಾಡ್ತಿರಲ್ಲ
ಆಹಾ, ನಿಮ್ಮ ಗಂಡಸುತನಕ್ಕೆ ಬೆಂಕಿ ಬೀಳ್ಲಿ. ಥೋ, ನಿಮ್ಮ ಗಂಡಸುತನ ಏನು? ಆ ಗದಾದಂಡಕ್ಕೆ ಇರುವ ಯೋಗ್ಯತೆ ಎಷ್ಟು, ಅದರ ಮೌಲ್ಯ ಎಷ್ಟು ಅನ್ನುವುದನ್ನ ಯೋಚನೆ ಮಾಡದೆ ನನ್ನ ಎದೆಯ ಮೇಲೆ ಎಸೀತೇನೆ ಅಂತ ಗದೆಯನ್ನು ಮುಂದೊತ್ತಿದ್ದೀರಿ. ನಾಚಿಕೆ ಬೇಡ ನಿಮಗೆ? ನಿಮ್ಮ ಹತ್ರ ಇನ್ನು ಈ ಗದೆ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಹೀಗೆ ಮಾಡುವುದು ಒಳ್ಳೆಯದು. ನೀವು ಹೇಗೆ ಮಾಡಬೇಕು ಅದ ನೋಡಿ. ಪಾರ್ಥನಿಗೆ ಸನ್ಯಾಸಿ ವೇಷ ಆಯ್ತು, ನಿಮಗೆ ಹೆಂಡು ವೇಷ ಚೆನ್ನಾಗಿ ಕಾಣ್ತದೆ. ಅದೋ ನೋಡಿ, ಒಣಗಿಸಿದ್ದೇನೆ ನನ್ನ ಸೀರೆ, ಅದನ್ನೇ ಉಟ್ಟುಕೊಳ್ಳಿ. ಕೈಗೆ ಬಳೆ ಕೊಡ್ತೇನೆ, ಅದನ್ನು ಹಾಕಿಕೊಳ್ಳಿ. ಇದೆಲ್ಲ ಅಲಂಕಾರ ನಿಮಗೆ ಶೋಭಿಸುವಂತದ್ದಲ್ಲ. ನಮಗೆ ಬಂದ ಮೇಲೆ ನಿನಗೆ ಯಾವುದು ಅಂತ ಪ್ರಶ್ನೆ. ನನಗೆ ನಿಮ್ಮ ವೇಷ ಹಾಕೊಳ್ತೇನೆ, ನಾನು ಮೀಸೆ ಹಚ್ಚಿಕೊಳ್ತೇನೆ, ನಾನು ಸಮರಾಂಗಣದಲ್ಲಿ ನಿಂತು ಸಮಸ್ತರನ್ನು ಎದುರಿಸ್ತೇನೆ. ಬರೀ ವೇಷ ಮಾಡುತ್ತೀಯೋ, ವೇಷ ಮಾಡಿಕೊಂಡು ಮುಂದರಿತೀಯೋ? ರಂಗಭೂಮಿ ಸಮರ್ಥವಾಗಿ ಯುದ್ಧ ಮಾಡ್ತೇನೆ. ಯಾರ ಬೆಂಬಲದಿಂದ? ನನಗೆ ಬಲ, ನನಗೆ ಪಾರ್ಥಿವ ತನಯ ಐವರು ಕಲಿಗಡು ಗಜ ಜನಪಾತ್ರ ಪದಕ್ಕೆ ಹೋದು ಲಕ್ಷೋಹಿಣಿ ಬಲವು ಅನಿಮರಿ ಹರಿಗಳ ವಿಘಾತಿಸಿ ಘನವ ಪಡೆವೆನು ಗಂಧ ಕೊಡಿಸಿ ವೀರ್ಯವನು ನಿಮ್ಮ ಹಂಗೇರ ಲೋಕದ ಸಾಮಾನ್ಯ ಹೆಂಗಸರ ಹಾಗೆಯೇ ನಾನೂ ಒಬ್ಬಳು ಅಬಲೆ ಅಂತ ಭಾವಿಸಿದ್ದೀರೋ ಹೇಗೆ? ನಾನು ಸಬಲಳು. ನನಗೆ ಬಲ ಸಹದೇವನಿದ್ದಾನೆ, ಪಾರ್ಥನಿದ್ದಾನೆ, ಅದಲ್ಲದೆ ನಿಮ್ಮ 5 ಜನ ಮಕ್ಕಳಿದ್ದಾರೆ, ಅದಲ್ಲದೆ ವೀರನಾದಂತಹ ಘಟೋದ್ಗಜನಿದ್ದಾನೆ. ಅಷ್ಟಕ್ಕೆ ಸಾಲದು ಅಂತ ಇದ್ರೆ ನನ್ನ ತಂದೆಯ 3 ಅಕ್ಷೋಹಿಣಿ ಬಲ ಇದೆ. ಇವನ್ನೆಲ್ಲ ಸೇರಿಸಿಕೊಂಡು ಹೋಗಿ ನಾನು ಮುಂದೆ ನಿಂತು ನೀವು ಮಾಡಬೇಕಾದ ಕೆಲಸವನ್ನು ನಾನು ಪೂರೈಸಿ ಮತ್ತೆ ಲೋಕದ ಮುಖಕ್ಕೆ ಸಾರ್ತೇನೆ. ಪಾಂಡವರ ಪರವಾಗಿ ನಾನು ಯುದ್ಧದಲ್ಲಿ ಗೆದ್ದವಳು ಅಂತ. ಹಾಗಾಗಿ ಅಪ್ಪಣೆ ಕೊಡಿ, ನಾನು ಹೋಗ್ತೇನೆ. ಹೆಣ್ಣಿನ ಆಭರಣವಾಗಿರುವಂತಹ ಬಳೆಯನ್ನು ನಾನು ತೊಡಬೇಕು. ಮತ್ತೆ ಬಹಳ ಚೆನ್ನಾಗಿ ಕಾಣ್ತದೆ ನಿಮ್ಗೆ, ತೊಟ್ಟುಕೊಳ್ಳಿ. ವೀರಗಾಸೆಯನ್ನು ಬಿಗಿದು ನಾನು ಹೋಗ್ತೇನೆ. ಯುದ್ಧರಂಗಕ್ಕೆ ಹೋಗುವಂತಹ ಈ ಗಂಡು ಮೈಗೆ ಕಮಟು ವಾಸನೆಯ ಸೀರೆ ಸುತ್ತಬೇಕು. ಏನಾಗ್ಲಿಕ್ಕಿಲ್ಲ. ಪಾಂಚಾಲಿ, ಹೊಳೆದದ್ದು ಪಾಂಚಾಲಿ, ಪಾಂಚಾಲಿ, ಮುಚ್ಚು ನಿನ್ನ ಮಾತನ್ನ. ಪಾಂಚಾಲಿ, ಬದುಕಿನಲ್ಲಿ ಕಂಡ ಉಂಡ ಕಷ್ಟ ಕೋಟಲೆಗಳ ಕಾರಣದಿಂದಲೋ ಅಥವಾ ದೈಹಿಕ ಆಯಾಸದಿಂದಲೋ ಅಥವಾ ಮಾನಸಿಕ ಕ್ಲೈಬ್ಯದಿಂದಲೋ ಸಿಂಹವು ನಿಷ್ಕ್ರಿಯವಾಗಿ ಬಿದ್ದುಕೊಂಡಿರುತ್ತದೆ. ಆದರೆ ಸಿಂಹವನ್ನು ಎಚ್ಚರಿಸುತ್ತೇನೆ, ಅದನ್ನು ತಕ್ಕ ಕಾರ್ಯಕ್ಕೆ ಅಣಿಗೊಳಿಸುತ್ತೇನೆ ಎನ್ನುವ ಎಚ್ಚರಿಸಬಹುದು. ಆದರೆ ಅದರ ನಖದೌಷ್ಟಗಳನ್ನು ಹಿಡಿದು ಕೀಳುವಂತಹ ದುಸ್ಸಾಹಸಕ್ಕೆ ಮುಂದುವರಿಯಬಾರದು. ಅದರ ಆ ಕೇಸರವನ್ನು ಹಿಡಿದು ಜಗ್ಗುವಂತಹ ಅಸಾಧ್ಯವಾದಂತಹ ಪ್ರಯತ್ನಕ್ಕೆ ಮುಂದಾಗಬಾರದು. ನನ್ನ ಸುಪ್ತವಾಗಿರುವಂತಹ ರೊಚ್ಚು ರೋಷವನ್ನ ಬಡಿದು ಕೆಣಕಿ ಜಾಗೃತಗೊಳಿಸ್ತಾ ಇದ್ದೀಯೆ. ನನ್ನ ಮನಸ್ಥಿತಿ ಏನು, ನನ್ನ ಪರಿಸ್ಥಿತಿ ಏನು, ನನ್ನ ಎದೆಯ ಗೂಡಿನಲ್ಲಿ ಎಂತಹ ಸಂಘರ್ಷ, ಎಂತಹ ತುಮುಲ ವಿಪ್ಲವ ನನ್ನ ಸಕಲ ಪ್ರಾಣವನ್ನ ಚೈತನ್ಯವನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದೆ ಎನ್ನುವುದರ ತಿಳುವಳಿಕೆ ಇಲ್ಲದೆ ಮುಂದುವರಿಯುತ್ತಾ ಇದ್ದೀಯೆ. ನಾನೊಬ್ಬ ಕೈ ಹಿಡಿದ ಗಂಡ ಎನ್ನುವುದರ ನೆನಪೂ ಸಹ ಇಲ್ಲದೆ ಇದ್ದವಳ ಹಾಗೆ ತಾನೇ ತನ್ನ ಪ್ರಚಂಡ ಸಾಹಸವನ್ನು ಪ್ರದರ್ಶಿಸುತ್ತೇನೆ ಎನ್ನುವುದಾಗಿ ಗಳಾಹುತ್ತಾ ಇದ್ದೀಯೆ. ಅಪ್ಪಣೆ ಕೊಟ್ಟರೆ ಗಂಡುಡುಗೆಯನ್ನು ಧರಿಸಿ ಹೋಗಿ ಕೌರವಾದಿಗಳನ್ನು ಎದುರಿಸುತ್ತೀಯೆ. ರಣಚಂಡಿಯ ಹಾಗೆ ಕೌರವಾದಿಗಳ ಕರುಳು ಬಗೆದು ಅವರ ಬಿಸಿ ರಕ್ತವನ್ನು ಘಟಘಟ ಮೋರುತ್ತೀಯೆ. ನಿನ್ನ ಅಂತರಂಗದಲ್ಲಿ ಕೌರವಾದಿಗಳ ಸಂಬಂಧದಲ್ಲಿ ಹೊತ್ತಿ ಹೊಗೆಯಾಡುತ್ತಿರುವಂತಹ
ಈ ರೋಷದ ಬಡವಾಗ್ನಿಗಳಿಗೆ ಅವರ ತನಿ ರಕ್ತವನ್ನು ಎರೆದು ತಣಿಸುತ್ತೀಯೇ. ಇದೆಲ್ಲ ನಿನ್ನ ಮಹತ್ವಾಕಾಂಕ್ಷೆಗಳು. ಹೌದು, ಗಂಡಿನೋಳ್ ಭೀಮಸೇನಮ್ಮೆಂದು ಲೋಕವಿಖ್ಯಾತನಾದಂತಹ ಈ ಭೀಮಸೇನ ವೈರಿಗಳನ್ನು ತಾನು ಎದುರಿಸುವ ಚೈತನ್ಯವಿಲ್ಲದೆ ಕೈ ಹಿಡಿದ ಹೆಂಡತಿಯನ್ನು ರಣರಂಗಕ್ಕೆ ನೂಕಬೇಕು ಅಲ್ಲವೇ? ಅಪ್ಪಣೆ ಕೊಡಿ. ಪಾಂಚಾಲಿ, ಹೊರಟ ನಾನು. ಸೈರಿಸು ಸೈರಿಸು. ಏನು? ನನ್ನನ್ನು ಹೀಗಳೆಯುವ, ಹಾ, ನನ್ನ ವ್ಯಕ್ತಿತ್ವವನ್ನು ಅಪಮಾನಕ್ಕೀಡು ಮಾಡುವಂತಹ ಈ ಕ್ರೂರವಾದಂತಹ ಘೋರವಾದಂತಹ ಮಾತಿಗೆ ಪೂರ್ಣ ವಿರಾಮವನ್ನಿಡು. ಹಾ. ನಿನ್ನ ಕಣ್ಣಿನಿಂದ ಹರಿದು ಬಿದ್ದ ನಿನ್ನ ಕಣ್ಣೀರಿನ ಒಂದೊಂದು ಹನಿಗೆ ಪ್ರತಿಯಾಗಿ ಕೌರವಾದಿಗಳ ವನಿತೆಯರ ಕಣ್ಣಿನಲ್ಲಿ ಸಾವಿರ ಸಾವಿರ ಕಣ್ಣೀರಿನ ಹನಿ ಉದುರುವಂತೆ ಮಾಡುತ್ತೇನೆ. ಆಹಾ, ಇದೋ ಸಿಂಹ ಕೆರಳಿ ನಿಂತಿದೆ ಈಗ. ಆಹಾ, ಧನ್ಯ. ಕೆರಳಿ ನಿಂತಹ ಈ ವಜ್ರಕಾಯ, ಈ ಭೀಮ, ಈ ವೃಕೋದರನನ್ನು ಎದುರಿಸುವಂತಹ ಎಂಟೆದೆಯ ಬಂಟ ಚರಾಚರ ಪ್ರಪಂಚದಲ್ಲಿ ಇಲ್ಲ ಎನ್ನುವುದನ್ನ ನಂಬು ನಂಬು ನಂಬು. ಈ ತನಕ ಕೊಟ್ಟ ಪೊಳ್ಳು ಭರವಸೆಯಲ್ಲ, ಈ ಭರವಸೆ ಕಾರ್ಯಸಿದ್ಧಿಯ ಬಸಿರನ್ನು ಹೊತ್ತ ಭರವಸೆ ಎನ್ನುವುದನ್ನು ನಂಬು. ಇದೋ ನಿನ್ನ ಅಪೇಕ್ಷೆಯ ಈಡೇರಿಕೆ ಸದ್ಯದಲ್ಲಿಯೇ ಆಗುತ್ತದೆ, ನಂಬು. ಇಷ್ಟ ಆದ್ರೆ ಸಾಕು, ಧನ್ಯ. ಭಾವ ಕೃಷ್ಣ, ಎಲ್ಲವೋ ಕಂಸಾಂತಕನೇ. ಎಲ್ಲವೋ ಕಂಸಾಂತಕನೇ. ಆಕಳ ದುರ್ಯೋಧನನೊಡನೆ, ಆಕಳ ದುರ್ಯೋಧನನೊಡನೆ ಕೊಳ್ಳುಗೊಳ್ಳದೆತ್ತವ ಒಲಿದು ಆಳಲು ಕರೆ ಸದ್ಯೆಯ ಮುರಿದಾಯಿ. ಭಾವ ಕೃಷ್ಣ, ಭೀಮಸೇನ ಮಹಾಬಲನೆ. ಹಸ್ತಿನಾವತಿಗೆ ಹೋಗಿ ಹ್ಮ್ ಸಂಧಾನದಿಂದ 5 ಗ್ರಾಮವನ್ನು ಸರಾಗದಲ್ಲಿ ಅಂದ್ರೆ ರಾಗಬದ್ಧವಾಗಿ ಕೊಡುವಂತೆ ಹ್ಮ್ ಕೇಳಿಕೊಂಡು ಬರುವುದಕ್ಕೆ ಅಣ್ಣ ಹೇಳಿದ್ದಾನೆ. ಹ್ಮ್ ಅವನಿಂದ ರಾಗಬದ್ಧವಾಗಿ ಪಡೆಯುವುದಕ್ಕೆ ತಾನು ಹೊರಟಿದ್ದೇನೆ. ನಿನ್ನ ಅಭಿಪ್ರಾಯ ಏನು ಎಂದು ಪ್ರಶ್ನಿಸಿದೆ. ಹೌದು. ನನ್ನ ಮನಸ್ಸಿನ ಆ ತುಮುಲವನ್ನ, ಆ ಗೊಂದಲವನ್ನ, ಹ. ಕೌರವಾದಿಗಳ ಮೇಲೆ ಉರಿಯುತ್ತಿರುವಂತಹ ಆ ಸೇಡಿನ ಕಿಚ್ಚನ್ನ, ಹ್ಮ್. ಅದರ ತೀಕ್ಷ್ಣತೆಯನ್ನ ಹ್ಮ್ ತಿಳಿದು ತಿಳಿದು ನೀನು ಕೇಳುತ್ತೀಯೇ ಎನ್ನುವುದಕ್ಕಾಗಿ ಹ್ಮ್ ಅಂದು ಒಂದು ಮಾತನ್ನಾಡಿದ್ದೆ. ಹ್ಮ್ ಅಣ್ಣನವರಿಗೆ ನೀತಿಯಾದರೆ ನಿಮ್ಮ ಮನ ಕೊಪ್ಪಿದರೆ ಹ್ಮ್ ಕೌರವನಿಂದು ಭೂತಳವನ್ನು ಕೊಟ್ಟರೆ ನಮಗೇನು ದುಗುಡ ಎಂದು. ಹ್ಮ್ ಆ ಮಾತಿನಿಂದ ನೀನು ತಿಳಿಯಬೇಕಾದದ್ದನ್ನು ತಿಳಿಯುತ್ತೀಯೇ ಎಂದು ನಿರೀಕ್ಷಿಸಿದ್ದೆ. ಆದರೆ ಒಬ್ಬ ಹ್ಮ್ ರಂಗೋಲಿಯ ಕೆಳಗೆ ನುಸುಳಿದರೆ ಹ. ಮತ್ತೊಬ್ಬ ಹಾಸಿಗೆ ಅಡಿಗೆ ನುಸುಳಿದ ಹಾಗೆ ಹ. ತಿಳಿದರೂ ತಿಳಿದೇ ಇದ್ದ ಹಾಗೆ ಅಭಿನಯಿಸ್ತಾ ಇದ್ದೀ. ಭೀಮಾ, ತಿಳಿಯಲಿಲ್ಲ ಎನ್ನುವ ಭರವಸೆ ನನ್ನದಿಲ್ಲ. ಹ್ಮ್. ಆದ್ರೆ ತಿಳಿದರೂ ತಿಳಿಯದೇ ಇದ್ದ ಹಾಗೆ ಹ್ಮ್. ಅಭಿನಯಿಸುವುದರಲ್ಲಿ ನೀನು ನಿಪುಣ. ಹ್ಮ್ ಯಾಕೆಂದ್ರೆ ನನ್ನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ಪ್ರಕಟಿಸದೆ ಹ್ಮ್. ಈಗ ಹೊರಟು ನಿಂತಿದ್ದೀಯಲ್ಲ, ಹೌದು. ಆದ್ದರಿಂದಲೇ ಹ್ಮ್. ಇದು ಅಭಿನಯ ಎನ್ನುತ್ತೇನೆ. ಹ್ಮ್ ಹ್ಮ್ ಆಮೇಲೆ ಏನಾದ್ರೂ ನಮ್ಮ ಹಿತ ಸಂಬಂಧಗಳಿಗೆ ಆತಂಕ ಒದಗಿದರೆ ಹ. ಆ ಮಾತನ್ನು ನಮ್ಮ ಮೇಲೆಯೇ ಕಟ್ಟಿ ನಿಲ್ಲಿಸುವ ಸಮರ್ಥ ನೀನು. ಆದ್ದರಿಂದ ನಿಷ್ಕರ್ಷೆಯಾಗಿ ನಿಖರವಾಗಿ ಹೇಳಿ ಮುಗಿಸಬೇಕಾಗಿದೆ. ನಿನ್ನ ಅಭಿಪ್ರಾಯವನ್ನು ಕೇಳಿದ್ದು ಹ್ಮ್ ನೀನು ಮಧ್ಯಮನಾದ್ರಿಂದ. ಹ್ಮ್ ನಮ್ಮ ಅತ್ತೆ ಕುಂತಿಗೆ ಮಧ್ಯಮ ನೀನು. ಹ್ಮ್ ನಾನು ಹೊರಟದ್ದು ಯುದ್ಧವೋ ಸಂಧಿಯೋ ಎಂಬ ಪ್ರಯತ್ನಕ್ಕಾಗಿ. ಹ್ಮ್ ಹಿರಿಯಣ್ಣನಾದವ ಸಂಧಿ ಅಂತ ಹೇಳಿದ. ಹ್ಮ್ ಈ ಮಧ್ಯಮನಾದಂತಹ ನೀನು ಹ್ಮ್ ಅತ್ತ ಸಂಧಾನಕ್ಕೋ ಹ್ಮ್. ಅಲ್ಲ ಸಂಗ್ರಾಮಕ್ಕೋ ಹ್ಮ್ ಯಾವ ಪಕ್ಷದಲ್ಲಿ ಕುಳಿತುಕೊಳ್ಳುತ್ತೀಯೋ ಹ್ಮ್. ಅದಕ್ಕೆ ತೂಕ ಬರ್ತದೆ. ಹ್ಮ್ ಹ್ಮ್ ಈ ಮಧ್ಯಮರು ಹ್ಮ್. ಯಾವ ಪಕ್ಷಕ್ಕೆ ಮಾಲುತ್ತಾರೋ ಹ್ಮ್ ಆ ಪಕ್ಷಕ್ಕೆ ಅಲ್ವೋ ತೂಕ. ಒಟ್ಟಾರೆ ನಮ್ಮ ಭಾರ ಎಷ್ಟು ಅಂತ ಅಳೆಯಲಿಕ್ಕಲ್ವೋ ನೀನು ಪ್ರಶ್ನೆ ಮಾಡಿ. ನೀನು ಯಾವ ಬದಿಯಲ್ಲಿ ಭಾರವಾದವ ಕುಳಿತುಕೊಳ್ಳುತ್ತಿ ಅಂತ ನೋಡಿದ್ದು. ನಮ್ಮ ಅಭಿಪ್ರಾಯವೂ ಅದೇ. ಹೌದು. ನಮ್ಮ ಮಾತಿನ ಸೂಕ್ಷ್ಮವನ್ನು ನೀನು ಎಣಿಸಬಹುದು ಎನ್ನುವುದಾಗಿ ತಿಳಿದು ಆಗ ನಾವು ಮಾತಾಡಿದೆವು. ಆದ್ರೆ ತಿಳಿಯದೇ ಇದ್ದವನಾಗ ಅಭಿನಯಿಸ್ತಾ ಇದ್ದೀಯ, ಅದಕ್ಕಾಗಿ ಸ್ಪಷ್ಟವಾಗಿ ಒಂದು ಹೇಳಬೇಕು. ಮಾತಿನಲ್ಲಿ ಹ್ಮ್ ಶಬ್ದಾರ್ಥಕ್ಕೆ ಕೆಲವೊಮ್ಮೆ ಬೆಲೆ ಕೊಡಬೇಕಾಗುತ್ತದೆ. ಹ್ಮ್ ಈ ಭಾವಾರ್ಥಕ್ಕೆ ಕೊಟ್ರೆ ಏನಾಗ್ತದೆ ಗೊತ್ತುಂಟು? ಹಾ. ಆಮೇಲೆ ವ್ಯಾಖ್ಯಾನ ಹಲವಾಗಿ ಬರಬಹುದು. ಹ್ಮ್ ಶಬ್ದಾರ್ಥಕ್ಕೆ ಮಾತ್ರ ನಾನು ಬೆಲೆ ಕೊಟ್ಟದ್ದು. ಹೌದು, ನೀನೇನಾದ್ರೂ ಇಂಥ ಸೂತ್ರ ತೆಗೆಯುತ್ತೀಯೇ ಎನ್ನುವ ಧೋರಣೆ ನಮಗೆ ಸಿಕ್ಕಿಯೇ ಈಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಂದದ್ದು. ಆದ್ರೆ ಈ ಕೋಪದ ಧಾರಣೆ ಏನು ಅಂತ ಗೊತ್ತಾಗ್ಲಿಲ್ಲಲ್ಲ ನನಗೆ. ಎಲ್ಲವೋ ಕಂಸಾಂತಕನೇ ಹಾ. ಆ ಖಳ ದುರ್ಯೋಧನನೊಡನೆ ಹ್ಮ್ ಹೋಗ್ತೀಯಲ್ಲ ಮಾತಾಡ್ಲಿಕ್ಕೆ. ಸಂಧಾನವನ್ನು ಮುರಿದು ಹ್ಮ್. ಸಂಗ್ರಾಮವನ್ನು ನಿಶ್ಚಯಿಸಿ ಬರಬೇಕು. ಸ್ಪಷ್ಟವಾಗಿ ನಿನಗೆ ತಿಳಿಯಬಹುದಾದಂತ ಅಥವಾ ಎಂಥವರಿಗೂ ತಿಳಿಯಬಹುದಾದಂತ ಶಬ್ದದಲ್ಲಿ ಹೇಳ್ತಾ ಇದ್ದೀನಿ. ಭೀಮಸೇನ ಹ್ಮ್ ಆದಾಯದ ಭಾಗದಲ್ಲಿ ಹ್ಮ್ 5 ಊರುಗಳನ್ನು ಅವ ಕೇಳಿದ. ಏನೆಂದೆ? ಆದಾಯದ ಭಾಗದಲ್ಲಿ. ಹೌದು ಹೌದು, ಆದಾಯ ಮಾಡುವುದಕ್ಕೆ ಹೊರಟಿದ್ದು ಇದು. ಹೌದು. ಹ್ಮ್
ಹಾಗೇನಾದ್ರೂ ಸಿಕ್ಕಿದ್ರೆ 5 ಸಿಗ್ತದೆ ಅಂತ ಇದ್ದಾನೆ ನಿಮ್ಮ ಅಣ್ಣ. ಹಾ, ಅದರಲ್ಲಿ 1 ನಿನಗೆ ಸಿಗಬಹುದು, ಹ್ಮ್, ಮತ್ತೆ 2 ಸಿಗ್ಲಿಕ್ಕಿಲ್ಲ. ಸಿಗ್ಲಿಕ್ಕಿಲ್ಲ, ನಿನಗೆ- ಸಿಗ್ಲಿಕ್ಕಿಲ್ಲ. ಹೌದು. ಸಿಗದೆ ಹೋದರೆ ಏನಾಯ್ತು? ಅಣ್ಣನಾದಂತಹ ಧರ್ಮರಾಜನಿಗೂ ಹಾ ಅಥವಾ ಇನ್ನಿತರರಿಗೂ ಹಾ ಅವನಲ್ಲಿ ಸಖ್ಯ ಸ್ನೇಹ ಸಂಬಂಧ ಬೆಳೆಸುವಂತ ಹಪಹಪಿಕೆ ಇದ್ದರೆ ಹ್ಮ್ ಯಾರ ಮನಸ್ಸನ್ನು ನಮ್ಮ ಸಲುವಾಗಿ ಬದಲಾಯಿಸುವುದು ಬೇಕಾಗಿಲ್ಲ, ಹ್ಮ್ ಪಡೆದುಕೊಳ್ಳಲಿ ಅವರು. ಈಗಾಗಲೇ ನಿಷ್ಕರ್ಷ ಮಾಡಿದಂತೆ ಹಾ ಅವ ಹೆಚ್ಚಾಗಿ ಕೊಟ್ರೆ ಕೊಡಬಹುದಾದದ್ದು ಎಷ್ಟು? 5 ಗ್ರಾಮ ಅಲ್ವ? 5. 5 ಗ್ರಾಮದಲ್ಲಿ ಅದಕ್ಕೆ ನಾನು 5 ಓದು. 3 ಗ್ರಾಮ ಅವರು ಪಡೆದುಕೊಳ್ಳಿ. ಹಾ 2 ಊರುಗಳೇನಿದೆಯಲ್ಲ ಅದನ್ನು ನಮ್ಮ ಸ್ವಂತದ ಸಾಹಸದಿಂದ ರಕ್ತ ಬಸಿದು ಬೆವರು ಸುರಿಸಿ ದುಡಿದು ದಣಿದು ಆರ್ಜಿಸುತ್ತೇವೆ. ನಮ್ಮ ಸ್ವಯಾರ್ಜನೆಯಿಂದ ಪಡೆದದ್ದು ಮಾತ್ರ ನಮ್ಮದು, ಉಳಿದದ್ದು ನಮ್ಮದಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಇಳಿದಿದ್ದೇವೆ. ಕೌರವನ 2 ಉರುಗಳನ್ನು. ಹೌದು, ಆ ಸಂಬಂಧದ ಪ್ರತಿಜ್ಞೆಯ ಬದ್ಧತೆಯೂ ಈ ವೃಕೋದರನಿಗೆ ಇದೆ. ನೀನು ಬೇಕು ಅಂತ ಹೇಳ್ತಿ. ಸರಿ, ಅದನ್ನು ಪಡೆಯುವುದಕ್ಕಾಗಿಯೇ ಬದುಕಿದ್ದಾನೆ ಈ ಭೀಮಸೇನ. ಭೀಮಸೇನ, ಹಾ, ಇದು ಸ್ಪಷ್ಟವಾದಂತಹ ಅಭಿಪ್ರಾಯ ಅಲ್ವಾ? ಸ್ಪಷ್ಟವಾದಂತಹ ಅಭಿಪ್ರಾಯ. ನಿನಗೆ ಗೊಂದಲ ಬರಬಹುದು. ಕೌರವಾದಿಗಳನ್ನು ಬೆಂಬಲಿಸುವುದಕ್ಕೆ ಅನೇಕರು ಈಗಾಗಲೇ ಸಜ್ಜುಕೊಂಡು ನಿಂತಿದ್ದಾರೆ. ದುರ್ಬಲರಾದಂತಹ ಪಾಂಡವರಿಗೆ ಅಥವಾ ಈ ಭೀಮಸೇನನಿಗೆ ವಿರೋಧಿಗಳನ್ನು ಮಣ್ಣು ಮುಕ್ಕಿಸುವುದು ಸಾಧ್ಯವೇ ಎಂದು ಇದು ಮತ್ತೆ ಸ್ಪಷ್ಟವಾದ ಶಬ್ದದಲ್ಲಿ ಹೇಳುತ್ತೇನೆ. ಪ್ರತ್ಯಕ್ಷನಾಗಿ ನನ್ನನ್ನು ಒಂದು ಕಾಲದಲ್ಲಿ ಅನುಗ್ರಹಿಸಿದಂತಹ ಪಿನಾಕಪಾಣಿ ಪಶುಪತಿ ಭಗವಾನ್ ಶಂಕರ ಆತ ಬಂದು ಕೌರವಾದಿಗಳನ್ನು ಬೆಂಬಲಿಸಿದರು. ಇದು ನನ್ನದನ್ನು ನಾನು ಪಡೆಯುತ್ತೇನೆ. ಇದು ಶಪಥ ಶಪಥ ಶಪಥ. ನಿಷ್ಠೆಯಲ್ಲಿ ಬದಲಾವಣೆ ಇಲ್ಲಲ್ಲ? ಖಂಡಿತವಾಗಿಯೂ ಇಲ್ಲ. ಧರ್ಮರಾಜ, ಮಾನನಿದೆ ನಿಜವಾಗಿ ನುಡಿ, ಮಾನನಿದೆ ನಿಜವಾಗಿ ನುಡಿ, ಸಂಗ್ರಾಮವೋ ಸಂಧಾನವೋ ಸಂಧಾನವೋ ಸಂಗ್ರಾಮವೋ ಮಗುಳೇನೆನುತ್ತ ಸುರಾರಿ ಬೆಸಗೊಳ್ಳಲೆಂದ ಯಮಸುನೋ. ಇದೇನು ಇದೇನು ಪವನಜ ಧ್ರುವನ ಸುತೆಯರ ಮತವು ಬೇರಾಯ್ತು. ಧರ್ಮರಾಜ, ಕೃಷ್ಣ, ನೀನು ಹೇಳಿದ ಕ್ಷಣ ನಾನು ಹೊರಟು ಬಿಡ್ತಿದ್ರೆ ಬಹುಶಃ ನನ್ನಲ್ಲಿ ಒಂದು ಸ್ಥಿಮಿತ ಇರ್ತಿತ್ತೋ ಏನೋ. ಈಗ ನಾನು ಒಟ್ಟು ಗೊಂದಲಕ್ಕೊಳಗಾಗಿದ್ದೇನೆ. ಒಬ್ಬ ರಾಯಭಾರಿಯಾಗಿ ಹೋಗುವವ ಒಂದು ನಿರ್ದಿಷ್ಟವಾದಂತಹ ಗುರಿ ಉಳ್ಳ ಬಾಣದಂತಿರಬೇಕು. ಹೌದಪ್ಪ, ಇಲ್ಲದಿದ್ರೆ ಏನಾಗುತ್ತದೆ? ಎಲ್ಲೆಲ್ಲೋ ಹೊಡೆದುಕೊಳ್ಳಬೇಕಾದೀತು. ಈಗ ನನಗೂ ಸಂದೇಹ ಅದೇ. ಏನು? ಈಗ ನನ್ನನ್ನು ನೀನು ಕಳುಹಿಸ್ತಾ ಇದ್ದೀಯಲ್ಲ, ನನಗೆ ಚಿತ್ರ ಸ್ಪಷ್ಟವಾಗಿ ಪಟಲದಲ್ಲಿ ಮೂಡಿದ್ರೆ ಆ ಕೌರವನಲ್ಲಿ 1-2 ಮಾತುಗಳನ್ನು ನನಗೆ ಆಡಬಹುದು. ಅಯ್ಯ, ಏನು? ನೀನೇನೋ 5 ಗ್ರಾಮಗಳನ್ನು ಕೇಳುವುದಕ್ಕೆ ಸಂಧ್ಯಾ ಯತ್ನಕ್ಕೆ ನನ್ನನ್ನು ಕಳುಹಿಸ್ತಾ ಇದ್ದೀಯ. ಆದ್ರೆ ಇಲ್ಲಿ ನಡೆದದ್ದೇ ಬೇರೆ ನೋಡು. ಏನು? ಈ ದಾರಿ ಮಧ್ಯದಲ್ಲೇ ಇಷ್ಟು ಬದಲಾವಣೆ. ಹೌದು. ಅತ್ತ ದ್ರೌಪದಿ, ಇತ್ತ ಭೀಮ, ಇಬ್ರೂ ಸೇರಿ ಬಿರುಗಾಳಿಯನ್ನು ಬೆಂಕಿಯನ್ನು ಹತ್ತಿಸಿದ್ರೋ ಇಲ್ವಾ? ಈಗ ನಾನೇನ್ ಮಾಡಬೇಕು ಹೇಳು? ನಿಜವಾದಂತಹ ಒಂದು ಅಭಿಪ್ರಾಯ ಬೇಕು, ಅಂತಿಮವಾದಂತಹ ಸ್ವಾತಂತ್ರ್ಯ ತೀರ್ಮಾನ. ಇದನ್ನು ಸರ್ವತಂತ್ರ ಸ್ವತಂತ್ರನಾದಂತಹ ಚಕ್ರೇಶನಾಗಿರುವಂತಹ ನಿನಗೆ. ಈಗ ಅವರೇನೋ ಹೇಳಿದ್ದಾರೆ ಅಂತ ನೀನು ತಲೆಬಿಸಿ ಮಾಡಿಕೊಳ್ಳುವುದು ಬೇಡ. ಯಾಕಲ್ಲ, ನಮ್ಮ ನಿಷ್ಠೆ ಎಲ್ಲ ನಿನಗೆ. ಈಗ ನೀನು ಏನು ಹೇಳ್ತಿ ಅದನ್ನು ನಾನು ಮಾಡ್ತೇನೆ. ಈಗ ಭೀಮ ಹೇಳಿದ್ರಿಂದಲೋ ಅಥವಾ ದ್ರೌಪದಿ ಹೇಳಿದ್ರಿಂದಲೋ ಇಲ್ಲಿ ಭೂಕಂಪ ಏನು ನಡೆಯೋದಿಲ್ಲ. ಯಾಕೆ ನಡೆಯುವುದಿಲ್ಲ? ಅಧಿಕಾರದ ದಂಡವನ್ನು ಎತ್ತಿದವ ನೀನು, ನಾನು ಮಾತ್ರ. ಈಗ ನಾಳೆ ನೀನು ಮಾನನಿಧಿ. ಈ ಮಾನನಿಧಿ ಆಗಿದ್ದವ ನನ್ನ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪ ಕಾಪಾಡಬೇಕು ಮಹಾರಾಯ. ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಏನು ಮಾಡಬೇಕು ಕೃಷ್ಣ? ಯಾಕಂದ್ರೆ ಕೆಲವರೆಲ್ಲ ನನ್ನನ್ನು ಆಕ್ಷೇಪಿಸಿದ್ರು, ನಾನು ಮನಸಾ ಯುದ್ಧವನ್ನು ಬಯಸ್ತೇನೆ, ಪ್ರವರ್ತನಾಗುವುದು ಮಾತ್ರ ಶಾಂತಿಗೆ ಅಂತ.
ಏನೂ ಇಲ್ಲ. ನೀನು ಹೇಳಿದ್ರೆ ಶಾಂತಿ ದೂತ ನಾನು. ಏನ್ ಮಾಡ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿಬಿಡು ಕೃಷ್ಣ, ಸತ್ಯವಾಗಿ ಹೇಳಿಬಿಡು ಕೃಷ್ಣ. ನಾನು ಸತ್ಯವನ್ನು ಹೇಳ್ತೇನೆ, ಹ್ಮ್. ನೀನು ಸತ್ಯವನ್ನೇ ಮಾಡುವವನು. ಹ್ಮ್. ಅದೋ ನೋಡು, ಅರ್ಜುನನ ಅಭಿಪ್ರಾಯವನ್ನೂ ನೀನು ಗ್ರಹಿಸಿದೆಯಲ್ಲ. ಅವನು ಬದಲಾದ ಅಲ್ಲ. ಅಲ್ಲ, ಹಾಗಾಗಿ ಹೇಳ್ತೇನೆ, ಹ್ಮ್. ಕಳೆದು ಮಾತುಗಳ ಅಂದ್ರೆ ಮಾತುಗಳನ್ನೆಲ್ಲ ಕಳಿಬೇಕು, ಕಳಿಬೇಕು, ಸಂಧಿಯ ಪ್ರಯತ್ನವನ್ನೇ ಮಾಡಬೇಕು, ಸಂಧ್ಯಾ ಯತ್ನವನ್ನೇ ಮಾಡಬೇಕು. ಹ್ಮ್. ಹಾಗಾಗದಿದ್ದ ಪಕ್ಷದಲ್ಲಿ ಏನ್ ಮಾಡಬೇಕು? ಕಲಹವನ್ನು ನಿಶ್ಚಯಿಸಿ ಬಾ. ಇದಕ್ಕಿಂತ ಬೇರೆ ಇನ್ನು ಏನನ್ನು ಹೇಳುವುದಕ್ಕೆ ಸಾಧ್ಯ ಇದೆ ಈ ಸಭೆಯಲ್ಲಿ? ಹಾಗಾದ್ರೆ ಶ್ರೀಕೃಷ್ಣನ ರಾಯಭಾರ ಹಾ, ಈ ನಿಟ್ಟಿನಲ್ಲಿ ಸಾಗುತ್ತದೆ. ಹಾ, ಆದೀತಲ್ಲ? ಆದೀತು. ಅಪ್ಪಣೆ ಕೊಡು. ಧರೆಯೊಳಣೆ ಗುಡ್ಡೆ ಪುರದೊಳು ನೆಲೆಸಿ ಧರೆಯೊಳ